ತಿಳಿವೆ ಎಂದು ಬಗೆಯದ ಬಾಳ ನಾಟಕವ ಆಡಿಸುತ್ತಿರುವೆ ಸುದ್ರ ನಿನ್ನಂತ ಮಗನ ಪಡೆಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಕಣು. ಯಾರೋ ಮಾಡಿದ ತಪ್ಪನ್ನ ಈ ತಾಯಿಗೋಸ್ಕರ ನಿನ್ನ ತಲೆ ಮೇಲೆ ಹಾಕೊಳ್ಳೋದಕ್ಕೂ ನೀನು ಸಿದ್ಧವಾಗಿದೆಯಲ್ಲೋ. ಎಷ್ಟು ಒಳ್ಳೇದು. ಹೋಗಪ್ಪ. ಸುಂದರ್ ಅಪ್ಪ ಅಳಬೇಡವು ಅಳಬೇಡ. ಸುಂದರ್ ಅಳೋದನ್ನು ನಿಲ್ಲಿಸು. ನೀನು ಯಾವುದು ಯೋಚಿಸ್ತಾನೆ ಹೋಗಪ್ಪ. ನಿಮ್ಮಮ್ಮನ ಹತ್ರ ನಾನಿರ್ತೀನಿ, ನಿನ್ನ ವ್ಯವಹಾರ ನೋಡಪ್ಪ. ಅಪ್ಪ ಬಾಯ್ಲಿ ಅಪ್ಪ ಹೇಳಪ್ಪ. ಅದಕ್ಕೆ ಅಡ್ಡ ಮಾದೆ ಯಾವುದೇ ಕಾರಣಕ್ಕೂ ಈ ಅಣ್ಣನ ಮಾತಿಗೆ ಬರುವುದಿಲ್ಲ. ನೀನೇ ಹೋಗಿ ಅದಕ್ಕೆ ಹೊಳಬೇಡ ಅಪ್ಪ. ನಾನು ಈ ಮಾತು ಹೇಳ್ಬಾರ್ದು, ಆದ್ರೆ ಅಮ್ಮನಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅಪ್ಪ ಪ್ಲೀಸ್ ಅಪ್ಪ. ಈ ರೀತಿ ನನ್ನ ಮನೆಗೆ ಬರ ಸಿಡಿಲು ಬಡಿಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಕಣೋ. ಆಯ್ತಪ್ಪ, ನಿಮ್ಮಮ್ಮನಿಗೋಸ್ಕರ ನಾನೇ ಹೋಗ್ತೀನಿ. ನೀನು ಹೋಗಿ ನಿನ್ನ ವ್ಯವಹಾರ ನೋಡ್ಕೊಪ್ಪ. ಅಪ್ಪ ಬರ್ತೀನಪ್ಪ. ಏನಂದ್ರೆ ಸುಂದ್ರ ಏನ್ ಹೇಳ್ದ? ಅವನೇನೇನು ಹೇಳ್ತಾನೆ, ನನ್ನಮ್ಮನ್ನ ಚೆನ್ನಾಗಿ ನೋಡ್ಕೊ ಅಂದ ಕಣೆ, ಅಷ್ಟೇ. ರೀ, ನನ್ನ ಸರ್ವಸ್ವ, ನನ್ನ ಪ್ರಾಣ, ನನ್ನ ಜೀವನೇ ನೀವು. ನಿಮ್ಮ ಸಂತೋಷನೇ ನನ್ನ ಸಂತೋಷ ಅಲ್ವೇನ್ರಿ? ಮೀನಾಕ್ಷಿ, ನೀನು ಅಂದ್ರೆ ನನ್ನ ಪ್ರಾಣ ಕಣೆ. ಈ ಪ್ರಾಣಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಕಣೆ. ಏನಂತ ಮಾತಾಡ್ತಾ ಇದ್ದೀರಿ? ನಿಮ್ಮ ಮನಸ್ಸು ಎಷ್ಟು ಒಳ್ಳೇದಿರಿ. ಇವತ್ತಲ್ಲ ನಾಳೆ ಬಿದ್ದೋಗೋ ಈ ಮರದ ಮೇಲೆ ಯಾಕ್ರಿ ಇಷ್ಟೊಂದು ವ್ಯಾಮೋಹ? ಮರ್ತ್ಬಿಡಿ ಅಂದ್ರೆ ನನ್ನನ್ನು ಮರ್ತು ಬಿಡ್ರಿ. ಮೀನಾಕ್ಷಿ, ಹೀಗೆ ನೀನು ಸಂತೋಷವಾಗಿ ನನಗೆ ಆ ಸಂತೋಷನೇ ಮುಖ್ಯ ಕಣೆ. ನೀನಿಲ್ಲದೆ ನಾನು ಒಂದು ಕ್ಷಣ ಬದುಕಿರಲ್ಲ ಮೀನಾಕ್ಷಿ. ಯಾಕ್ರಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ವ್ಯಾಮೋಹ? ನಿಮ್ಮ ಜೀವನದಲ್ಲಿ ನಾನು ಯಾವತ್ತೋ ದೂರ ಹೋಗೋಳು. ನನ್ನನ್ನು ಮರ್ತ್ಬಿಡ್ರಿ, ನನ್ನನ್ನು ಮರ್ತ್ಬಿಡಿ ಅಂದ್ರೆ ನನ್ನ ಹೃದಯದಿಂದ ನಾನು ನಿನ್ನ ಮರೆಯಲ್ಲ ಮೀನಾಕ್ಷಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು.
ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಬದುಕಿಗೆ ಶ್ರುತಿಯಾದೆ ನನ್ನಿ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಬೇರಿತು ನನ್ನ ನಿನ್ನ ಹೃದಯ ಹಾಡಿತು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಕೊರಗದಿರು ಮರುಗದಿರು ಹಾಯಾಗಿ ನೀರು ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲ್ಲಿ ಉಸಿರಾಗಿರುವೆ ನನಗಿರಲಿ ಆನಂದ ನಿನಗಾಗಲಿ ಹೂವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಬೇರಿತು ನನ್ನ ನಿನ್ನ ಹೃದಯ ಹಾಡಿತು ಭಾವವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಚಿತ್ರ 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 ನನ್ನ ಕನಸಿನ ಸುಚಿತ್ರ ಚಿತ್ರ ಚಿತ್ರ ನನ್ನ ಕನಸಿನ ಸುಚಿತ್ರ ನಾನೇ ಕಿಟ್ಟಿ ತಂದಿರುವ ನಿನ್ನ ಬ್ಲೌಸ್ ಪಟ್ಟಿ ನಾನು ಮುಂದೆ ನಿಲ್ಲೆ ಟಂಕ ಕಟ್ಟಿ ಇಲ್ಲಿ ನೋಡೆ ಕಣ್ಬಿಟ್ಟಿ ಯಾವ್ದೋ ಬೇಲಿ ಮೇಲಿರೋದು ಎತ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ನಿನ್ಗೋಸ್ಕರ ಹೊಲ್ಸ್ಕ ಬಂದಿರೋದು ಕಣೆ. ನಾನು ಹೇಳ್ದಂಗೆ ಬಿಟ್ಬಿಟ್ಟಿಗೆ ಹಿಂದ್ಗಡೆ ಕಿಂಡಿಯಾ ಕಿಂಡಿ ಬಿಡೋದ್ರಲ್ಲಿ ನಿಸ್ಸಿಮ ಕಲ ನೀನು. ಆಹಾ ಕಿಲಾಡಿ ಕಿಟ್ಟಿ, ತುಂಬಾ ಸುಂದರವಾಗಿದೆ ನೀನು ತಂದ ಬ್ಲೌಸ್ ಪಟ್ಟಿ. ಇದನ್ನು ಹಾಕೊಂಡ್ರೆ ಪ್ರಾಯದ ಹುಡುಗರು ನೋಡ್ತಾರೆ ಕಣ್ ಬಿಟ್ಟಿ. ಕೊಟ್ಟಾಯ್ತಲ್ಲ ನೀನ್ ಹೋಗ್ಬೋದು ಮನೆ ಬಿಟ್ಟಿ. ಅಯ್ಯೋ ಚಿತ್ರ, ನನ್ನ ಮನೆ ಬಿಟ್ಟು ಹೋಗು ಅನ್ಬೇಡ ಕಣೆ. ನಾನು ನಿನ್ಗೋಸ್ಕರ ಹಗಲು ರಾತ್ರಿ
ಮಿಷಿನ ತುಳ್ದು ಸಣ್ಣ ಆಗ್ಬಿಟ್ಟಿದ್ಯಾನು ಸೂಜಿಗೆ ದಾರ ಪೋಣ್ಸಿ ಕಣ್ಣಿಂಗ್ ಆಗ್ಬಿಟ್ಟವೆ ದಾರಿಗೆ ಸೂಜಿ ಪೋಣ್ಸಿ ನಿನ್ನ ಟಚ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಕಣೆ. ನೀನೇ ನನ್ನ ಹೀರೋಯಿನ್ ಕಣೆ. ನೀ ಎತ್ತಾಗ ಮಾಡ್ತಾ ಇದೀಯಾ? ಆಯ್ತು, ನನ್ಗೆ ಹೀರೋಯಿನ್ ಆಗ್ಬೇಕು ಅಂತ ಎಷ್ಟೊಂದು ಆಸೆ ಗೊತ್ತಾ. ನಾನು ಹೀರೋಯಿನ್ ಆದ್ಮೇಲೆ ಟಿವಿಲೆಲ್ಲ ಬರ್ತೀನಲ್ಲ, ಆಗ ನಾನು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಪಡ್ಡೆ ಹುಡುಗರೆಲ್ಲ ಹುಚ್ಚೆತ್ ಕುಣಿಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ನಾನು ಹೀರೋಯಿನ್ ಆಗೋದು ನಮ್ಮ ಮಾವ ಆ ಗುಂಡಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಗೊತ್ತಾ. ಗುಂಡ ಅವನೊಬ್ಬ ವೇಸ್ಟ್ ಮಾಡಿ. ನಿಂಗೂ ಗೊತ್ತಾಗೋಯ್ತಾ? ರಸಿಕತನೇ ಇಲ್ಲೇ ಇರೋನು, ಹುಡುಗಿರ್ ಮನ್ಸನ್ನೇ ಅರ್ಥ ಮಾಡ್ಕೊಳ್ದೇ ಇರೋನು. ಆದ್ರೆ ಈ ಕಿಟ್ಟಿ ನಿನ್ಗೋಸ್ಕರ, ಬರ್ಲಿ ಕಿಟ್ಟಿ ನಿನ್ಗೋಸ್ಕರ ಹಗಲು ರಾತ್ರಿ ತೊಳೆದು ನಿನ್ ಪ್ರಾಣನೇ ಕೊಡ್ಬಿಡ್ತಾನೆ. ಇನ್ನ ಸ್ವಲ್ಪ ದಿನ ಬಿಟ್ರೆ ನೀನೇ ಮ್ಯಾಕ್ ಹೋಗಾಗಿದ್ಯಾ. ಪ್ರಾಣ ಕೊಡ್ತಾನಂತೆ. ನಿನ್ ಪ್ರಾಣ ತಗೊಂಡ್ ನಾನೇನ್ ಮಾಡ್ಲಿ ಅಂತ. ಕಿಟ್ಟಿ, ನಾ ಕೇಳಿದನ್ನೆಲ್ಲ ಕೊಡ್ತೀಯಾ? ಏನ್ ಬೇಕು ಕೇಳೆ. ಏನೇನ್ ಕೊಡ್ತೀಯಾ? ನನ್ ಮಿಷಿನ್ ಬೇಕಾ? ತೂಕಿಡ್ದದೆ ಬೇಡ. ಬಟ್ಟೆ ಒಲೆ ಮಿಷಿನ್ ಕಣೆ. ನಾನು ಅದನ್ನ ಹೇಳಿದ್ದು, ನೀನ್ ಯಾವ್ದು ಅನ್ಕೊಂಡೆ? ಇಲ್ಲ ನೈಟಿ ಕೊಡ್ತಾ, ಇಲ್ಲ ಮಿಡ್ಡಿ ಕೊಡ್ತಾ, ಇಲ್ಲ ಸೀರೆ ಕೊಡ್ತಾ, ಇಲ್ಲ ಇಳ್ಕಲ್ ಸೀರೆ ಕೊಡ್ತಾ, ಏನ್ ಬೇಕು ಕೇಳೆ. ಈ ಭೂಮಿ ಭೂಕಂಪ ಆದ್ರು ನೀ ಕೇಳಿದ್ ಕೊಡ್ತಾನೆ ಈ ಕಿಟ್ಟಿ. ಬಾ ಬಂಗಾರ, ಇಲ್ಲಿ ನಿಮ್ ಬಾ, ಇಲ್ಲಿ ನೀನು ದೂರ ಹೋಗ್ಲೇ ಬೇಡ, ಬಾ ನೀನ್ ಇಲ್ಲಿ. ನಿಜವಾಗ್ಲೂ ಇದೆಲ್ಲ ಕೊಡಿಸ್ತೀಯ ಕಿಟ್ಟಿ? ಏನ್ ಬೇಕು ಕೇಳೆ. ಇದೆಲ್ಲ ಏನು ಬೇಡ. ಮತ್ತೆ ನಾನು ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತಿದ್ದೀನಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ಅದಕ್ಕೆ ಆ ದುಡ್ಡಿನ ಸಹಾಯನ ನೀನ್ ಮಾಡ್ತೀಯಾ? ದೊಡ್ಡ ಹೀರೋಯಿನ್ ಆಗಿ ಎಲ್ಲ ಹೀರೋಗಳ ಜೊತೆನೂ ಆಕ್ಟಿಂಗ್ ಮಾಡ್ಬೇಕು. ಆಮೇಲೆ ಎಲ್ಲ ಹುಡುಗರುಗಳು ನನ್ನ ಫ್ಯಾನ್ಸ್ ಆಗಿ ನನ್ನ ಆಟೋಗ್ರಾಫ್ಗೋಸ್ಕರ ಕಾಯ್ತಾ ನಿಂತ್ಕೋಬೇಕು. ಆ ತರ ಮಾಡು. ಅದಕ್ಕೆ ಚಿಂತೆ ಮಾಡ್ತೀಯಾ? ಮದ್ದೂರಲ್ಲಿ ಮಾವಿನ ತೋಟ, ನಿಡ್ಗಡ್ದಲ್ಲಿ ನಿಂಬೆ ತೋಟ, ಬಸರಾಳಲ್ಲಿ ಬಾಳೆ ತೋಟ, ಹಣ್ಣೂರಲ್ಲಿ ಹಣ್ಣಿನ ತೋಟ, ಅಂಬಾಪುರಲ್ಲಿ ಅಡ್ಗೆ ತೋಟ ಎಲ್ಲ ಮಾರಾಟ ಮಾಡಿ ಬಂದಂತ ಹಣನೆಲ್ಲ ನಿಂಗೆ ಕೊಡ್ತೀನಿ ಕಣೆ. ನಿನ್ನ ದೊಡ್ಡ ಹೀರೋಯಿನ್ ಮಾಡ್ತೀನಿ. ಇಷ್ಟೆಲ್ಲ ತೋಟ ನಿಂತವ ಇದ್ದದೆ, ಮತ್ ನೀನ್ ಯಾಕೆ ನೀರ್ ಬಿಡೋ ಪಂಪ್ ಸೆಟ್ ಆದಂಗ ಆಗೋಗ್ಬಿಟ್ಟಿದ್ಯಾ? ಅದ ಹಂಗೆ. ಓ, ಎಲ್ಲದಕ್ಕೂ ನೋಡ್ಕೋಬೇಕಲ್ಲ, ಮೇಂಟೈನ್ ಮಾಡ್ಬೇಕು. ಆಹಾ ಕಿಟ್ಟಿ ಕಿಟ್ಟಿ ಕಿಟ್ಟಿ, ನನ್ನ ಹೃದಯನ ಟಚ್ ಮಾಡ್ಬಿಟ್ಟೆ ಕಿಟ್ಟಿ. ನೀನ್ ನನಗೆ ಹೆಲ್ಪ್ ಮಾಡ್ತಾ ಇದೀಯ ಅಂತಂದ್ಮೇಲೆ ಇನ್ಮೇಲೆ ನೀನೇ ನನ್ನ ಬಾಳಿನ ಸರದಾರ, ನಮ್ಮೂರ ಹಮ್ಮೀರ, ನೀನೇ ನನ್ನ ಚಂದ್ರ ಚಕ್ರ. ಅಯ್ಯೋ ಚಿತ್ರ, ನಿನ್ ಬಾಯಲ್ಲಿ ಬಂದ ಈ ಬಂಗಾರದ ಮಾತುಗಳಿಂದ ನನ್ನ ಹೃದಯ ಡವ್ ಡವ್ ಅಂತ ಹೊಡ್ಕೊತಾ ಇದೆ. ನೋಡಿಲಿ ಕಿಟ್ಟಿ, ಬರೀ ಬಗ್ರಿ ಮೂಳೆನೆ ಬಿಟ್ಕೊಂಡದ, ಇಲ್ಲಿ ಹೃದಯ ಬೇರೆ ಇದ್ದದ. ಹೃದಯ ಇದೆ ಕಣೆ. ಎಲ್ಲಿ ಬಾ ನೋಡ್ತೀನಿ. ಅದೇ ಹೊಡ್ಕೊತಾ ಇದೆ ನೋಡು. ಇದ್ದದ ಎಲ್ಲ ಕೇಳಿಸ್ತದೆ, ಸರಿಯಾಗಿ ಕೇಳಿಸ್ತಾರೆ. ಅಲ್ಲ, ಹೃದಯ ಎಲ್ಲಾದ್ರೂ ಕೆಳಗಿಳ ಹೊಂಟೋಗೋದ ಅಂತ. ಎಲ್ಲೂ ಹೋಗಿಲ್ಲ ನೋಡಿ, ಅಲ್ಲೇ ಐತೆ. ಏನಕ್ಕ ಅವ್ನು ಪಡ್ಕೋತೈತೆ? ನಿಮಿಂಚಿನ ಸಂಚಾರ ನಿನ್ನ ಕೈ ನನ್ನ ಮೈನ ಟಚ್ ಮಾಡಿದ ತಕ್ಷಣ 5 ವೋಲ್ಟೇಜ್ ಕರೆಂಟ್ ಬಸಾದಂಗ ಆಗೋಯ್ತು ಕಣೆ. ನಿಜವಾಗ್ಲು ನನ್ನ ಮೈಲೆಲ್ಲ
ಕಣ್ಣಲ್ಲಿ ಕಣ್ಣಿಟ್ಟು ಮಾಡಿ ತಿರುಗುತ್ತದೆಯ ತಪ್ಪ ತಡ್ಕೋ ತಡ್ಕೋ ಚಿತ್ರ ಚಿತ್ರ ಹೋಗ ಆ ಕಡೆ. ಏ ಚಿತ್ರ ಅಯ್ಯೋ, ನಮ್ಮ ಮಾವ ಬಂದಾನೆ ಕಣೋ. ನಾನು ಕಡೆ ನಿಮ್ ಮಾವ ತೆಗೆ ಬಾಗ್ಲು. ಆ? ಅಯ್ಯೋ ನಿಮ್ಮ ಮಾವ ಗುಂಡ ಈಗಲೇ ಬಂದ. ಹ್ಞೂ ಕಣೋ, ಎಲ್ಲಾದ್ರೂ ಔತ್ಕೊಳ್ಳೋ, ಹೋಗೋ ಎಲ್ಲಾದ್ರೂ ಅಯ್ಯೋ ಚಿತ್ರ ಎಲ್ಲ ಓದ್ಕೊಳ್ಳಿ ಆ? ಎಲ್ಲ ಓದ್ಕೊಳ್ಳಿ. ಬಾಯ್ ಲಂಗದ ಒಳಗ ಅಯ್ಯೋ ರಾಮಕೃಷ್ಣ ಪರಮಾತ್ಮ ಎಲ್ಲ ಓದ್ಕೊಳ್ಳಿ. ಎಲ್ಲ ಓದ್ಕೊಳ್ಳಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅಂತ. ಎಲ್ಲಾರ ಔಸೆ ಲೋ ರಾಮಕೃಷ್ಣ ಅವರೆಲ್ಲ ಬಂದಿಲ್ಲ ಕಣೋ, ನಮ್ಮ ಮಾವ ಒಬ್ನೇ ಬಂದಿರೋದು. ಅದ್ ನನಗೂ ಗೊತ್ತು ಕಣೆ. ಹಾ. ಸುಮ್ನೆ ದೇವ್ರಗಳು ನೆನ್ಕೊಂಡೆ ಅಷ್ಟೇ ನಿಮ್ಮ ಮಾವ ಬಂದಿರೋ ಗಾಬರಿಗೆ. ಈಗ ಏನ್ ಮಾಡ್ತೀಯ? ಎಲ್ಲ ಓದ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಇಷ್ಟ ಜಾಗದಲ್ಲಿ ಎಲ್ಲೋಗ್ಲಿ ಎಲ್ಲೋ ಆಯ್ತು ಬಾ ಮೂದೇವಿ, ನೀನ್ ಕರ್ಕೊಂಬಂದು ಇಟ್ಕೊಂಡಿದ್ದೆ ನಮ್ಮ ಮನೇಲಿ. ನಾನು ಇಲ್ಲೇ ಕುದ್ಗ ಇಲ್ಲೇ ಕೂತಿದ್ದೀನಿ. ತಗೋ, ಇದನ್ನು ಇಲ್ಲೇ ಮಡಿಕ. ನಾನು 7 ಗಂಟೆನೂ ಅಳಗಾಡಬಾರ್ದು ಆಯ್ತಾ? ಹಾ. ನೀನೀಗ ಸದ್ಯಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು, ಯಾವ್ದೇ ಕಾರಣಕ್ಕೂ ಅಳ್ಳಾಡ್ಬಾರ್ದು ಆಯ್ತಾ? ಕೈ ಹಿಂಗಿಡು, ಈ ಕೈನು ಹಿಂಗಿಟ್ಕೋ. ಹಾ, ಈಗೊಂದು ಆಕಾರ ಬಂದಿದ್ಯಾ. ಅಳ್ಳಾಡ್ಬಿಟ್ಟು ತಲೆ ಮೇಲೆ ಕೊಟ್ಟು ಹೋಗ್ತೀನಿ. ಚಿತ್ರ ಏನೇ ಮಾಡ್ತಾ ಇದೆ? ಇಷ್ಟ ಗಂಟೆ ಏನ್ ಮಾಡ್ತಾ ಇದೆ? ಕೂಗಿ ನನ್ ಗಂಟೆಲ್ಲ ಬಿದ್ದೋಯ್ತಲ್ಲಿ. ನಾನೇನ್ ಮಾಡ್ತಾ ಇದ್ದೆ? ಸುಮ್ಮನೆ ನಿಂತಿದ್ದೆ ಮನೇಲಿ. ತಗೋ ಹಾಲು ತಂದಿದ್ದೀನಿ. ಬರೀ ಇದೇ ಆಯ್ತು, ಬರೀ ಹಾಲ್ ತಂದೆ. ಏನೇ ಇದು ಹೊಸ ಕುರ್ಚಿ ಯಾವಾಗ ತಂದೆ? ಮಾವ ಇದ ಇದು ಪಕ್ಕದ ಮನೆ ಪಂಕಜಕ್ಕ ಪಟ್ನಕ್ ಹೋಗಿದ್ದಾಗ ತಂದ್ಕೊಟ್ಲು. ಚೆನ್ನಾಗೈತೆ ಮಡಿಕ ಅಂತ. ಹೌದಾ? ಕುಂತ್ ನೋಡ್ತೀನಿ ಇರು. ಅಯ್ಯಪ್ಪ, ಇದೇನೇ ಇದು? ಮುತ್ಕಿ ಅಳ್ಳಾಡ್ತೈತೆ. ಓ ದೇವ್ರೆ, ಏನ್ ಮಾವ ಅದು ಸ್ಪ್ರಿಂಗ್ ಕುರ್ಚಿ ಮಾವ. ಹೌದಾ? ಎಲ್ಲಿ ಮುಟ್ಟದಲ್ಲ ಅಳ್ಳಾಡ್ತದೆ. ಹಾ? ಇರು, ಕುಂತಿ ಮೆತ್ಕಿದಿ ಹೆಂಗೆ ನೋಡ್ತೀನಿ. ನನ್ಗೂ ನಿನಗುವೆ ಕುಂತೆ ನನ್ಗೂ ಆಗ್ಲೆಲ್ಲ ಸೈಕಲ್ ಹೊಡೆದು ತಿಗೆಲ್ಲ ಗಾರೆ ನೆಲ ತರಾಗೋಗಿದೆ ಕಣೆ. ಸ್ವಲ್ಪ ಕುಂತ್ಕೊಂಡು ಬೇಡ ಮಜಾಗತ್ತೀನಿ ಇರೋ. ಹೊಸ ಕುರ್ಚಿ ಮಾವ ಬೇಡ ಮಾವ. ಸ್ವಲ್ಪ ಇರ ಕುಂತ್ಕೊಂಡ್ ಮಗ. ಅಲ್ಲ, ನಿನ್ ಬಾಡಿ ವೇಟ ತಡ್ಕೊಂಡಾರ್ದು ಅದು ಬೇಡ. ನನ್ ಮಾತ್ ಕೇಳು. ಹೌದಾ? ನೋಡ್ತೀನಿ ಇರು ಕುಂತ್ಕೊಂಡೆ. ಹೋಗತ್ತ ಗಾಳ ಬಿದ್ದೋಗತ್ತೆ. ಹೇಳೋದು ಹೇಳ್ತೀವಿ, ನಾವ್ ಏನು ಮಾಡಕ್ಕಾಗಲ್ಲ. ಯಾಕೆ ಏನಾಯ್ತು? ಇದೇನೇ ಇದು? ಕೆಳಗಡೆಯಿಂದ ಒಳ್ಳೆ ಮಳೆ ಚುತ್ತೈತೆ. ಅಯ್ಯಯ್ಯೋ, ಈ ಟೈಮಲ್ಲಿ ಯಾಕೆ ಎದ್ದು ಬಿಡ್ತು ಅದು? ಮಾವ ಅದು ಏನು ಅಂದ್ರೆ ಹೊಸ ಚೇರ್ ಅಲ್ವಾ, ಎಲ್ಲೋ ಬೋಲ್ಟ್ ಎದ್ ನಿಂತ್ಕೊಬಿಟ್ಟದೆ ಅಂತ ಕಾಣ್ತದೆ. ಹೌದಾ? ಇರು ಮಾಡ್ತೀನಿ. ಏನ್ ಮಾಡ್ತೀಯ ಮಾವ? ಕಲ್ ತಗೊಂಡು ಅಯ್ಯೋ ಮಂಡ ಮಾಡ್ತೀನಿ ಇರೋ. ಮಾವ ಏನ್ ಮಾತು ಅಂತ ಆಡ್ತಾ ಇದೀಯ ಮಾವ? ಆ ಬಾಡಿಲಿ ಭಗವಂತ ಏನಾದ್ರೂ ನೆಟ್ಗಿರೋದು ಇಟ್ಟವನೆ ಅಂದ್ರೆ ಅದು ಒಂದು ಮಾವ. ದಯವಿಟ್ಟು ಬೇಡ ಮಾವ. ನೀನೇನಾದ್ರೂ ಅದನ್ನ ಏನಾದ್ರೂ ಹೊಡೆದು ಏನೋ ಮಾಡಕ್ ಹೋಯ್ತು ಅಂದ್ರೆ ಪಾಪ ಅದ್ರ ಬಾಳೆ ಹಾಳಾಗ್ ಹೋಯ್ತದೆ ಮಾವ. ಯಾರ್ ಜೀವ ಹಾಳಾಗುತ್ತೆ? ಅಯ್ಯೋ ಹಂಗಲ್ಲ ಮಾವ. ಈಗ ಬೋಟ್ನ ಕಲ್ಲಲ್ಲಿ ಹೊಡಿತೀನಿ ಅಂತಂದಲ್ಲ, ಆ ಕುರ್ಚಿಗೆ ಅದೇ ಮೇನ್ ಪಿಲ್ಲರು. ನೀನ್ ಅದು ಸವಾಸಕ್ಕೆ ಹೋಗ್ಬೇಡ, ಹಂಗೆ ಸೈಡ್ ಮಾಡ್ಕೊಂಡು ಕೂತ್ಕೊಬಿಡು ಮಾವ. ಈಗ ಕುಂತ್ಕೊಂಡೆ ನೋಡ್ತೀನಿ. ತಿರ್ಗಾ ಏನಾರು ಚುಚ್ಚುದ್ರ ಕಲ್ ತಗ ಬಂದು ಅಯ್ಯೋ ಮಂಡ ಮಾಡ್ತೀನಿ ಇರೋ. ಅಯ್ಯೋ ಭಗವಂತ.
ಚುತ್ತಾ ಇದೆಯಲ್ಲೇ ಅಂದ್ರೆ ಟೈಮ್ 4 ಗಂಟೆ ಅಲ್ವಾ ಮಾವ, ಚಳಿಗೆಲ್ಲೋ ಅಯ್ಯೋ ಮಾಡ್ತೀನಿ. ಕಲ್ ತಗ ಬಂದು ಹೊಡ್ದು ಬೆಂಡ್ ಮಾಡ್ತೀನಿ ಇರೋ. ಏನಪ್ಪ ಕಲ್ಲು ಮಾವ ನಾನು ಹೇಳ್ತಾ ಇದ್ದೀನಿ ನೋಡು, ನಾನು ಅವಾಗಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ಅದಕ್ಕೆ ಅದೇ ಮೇನು. ಈರೇ ಮತ್ತೆ ಏನಾರು ಚುಚ್ಚಿದ್ರೆ ಕಲ್ ತಗಂದೆ ಮಂಡ ಮಾಡ್ತೀನಿ ರೇ. ಗುಡೆ ಒಂಚೂರು ಸೈಡು ಕಲ್ಲು ಅಲ್ಲೇ ಮಡ್ಕೊಂಬ ಹಾಕಿಬಿಟ್ಟ. ಮತ್ತೆ ಕುಂತ್ಕೊಂಡು ನೋಡ್ತೀನಿ. ಮತ್ತೆ ಏನಾರು ಚುಚ್ಚಿದ್ರೆ ಕಲ್ಲ ಇಲ್ಲೇ ಇಟ್ಟಿದ್ದೀನಿ, ಮಂಡ ಮಾಡ್ಬಿಟ್ಟೆ ಅದ ಸರಿ ಮಾಡ್ತೀನಿ. ಬೋಲ್ಟು ಮೇಕ್ ಬಂದೈತಲ್ಲ ಅದೊಂದು ಸ್ವಲ್ಪ ಮಂಡ ಮಾಡ್ತೀನಿ ಇರೋ. ಮಂಡನೇ ಮಾಡ್ತೀಯ, ಉದುರ್ಸೇ ಕೈ ಕೊಡ್ತೀಯೋ. ಕೆಟ್ಟಲಪ್ಪ ಕೆಟ್ಟೆ ದೆವ್ವ ದೆವ್ವ ಇಲ್ಲ ದೆವ್ವ 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 ಅಲ್ಲ ಕಣೆ, ದೆವ್ವ ಅಲ್ಲ ಅವನು, ನಾಡ್ ಮನುಷ್ಯನೇ. ಅಲ್ಲಿ ನೋಡಿ ಹೆಂಗ್ ಓಡ್ತಾವನೆ, ಯಾರು ಹೇಳಿ ಅವನು? ಆ ಕಡೆ ನೋಡಿದ್ರು ಗೊತ್ತಾಗಲ್ವಾ, ಯಾವ್ದೋ ಕಾಡ್ ಮನುಷ್ಯ ಇರ್ಬೇಕು, ಮನೇಲಿ ಒಕ್ಕಬಿಟ್ಟಿದೆ ಅಂತ ಕಾಣ್ತೆ, ನನ್ಗೇನು ಗೊತ್ತಿಲ್ಲ. ಚಿತ್ರ ಅವನು ಕಾಡ್ ಮನುಷ್ಯ ಅಲ್ಲ ಕಣೆ, ನಾಡ್ ಮನುಷ್ಯನೇ. ಅಲ್ಲಿ ನೋಡಿ ಹೆಂಗ್ ಓಡ್ತಾವನೆ, ಮುಂದೆ ನೋಡಿ ಅವನ್ ಯಾರು ಹೇಳು, ಅವನ್ಗೆ ಇಡ ಮಾಡ್ಬಿಡ್ತೀನಿ. ಅದೇ ಮಾಡಕ್ ಹೊಂಟಿದ್ದಲ್ಲ ಈಗ. ಹುಡ್ಕೋಗು ಹುಡ್ಕೋಗು, ಎತ್ತಾಗ ಹೋಗಿರ್ತಾನೆ. ನೋಡ್ತೀನಿ ಪಾಪ ಹೆಂಗೋ ಸೂಜಿಗೆ ದಾರ ಪೋಡ್ಸ್ಕೊಂಡು ಹೆಂಗೋ ಇತ್ತು, ಸದ್ಯ ಮಡಗ್ಬಿಡ್ತಿದ್ನಲ್ಲಪ್ಪ ಸರಿಯಾಗಿ ಭಗವಂತ. ಮೀನಾಕ್ಷಿ ಸುಂದರ್ ಅಪ್ಪ, ಇದು ದೀಪ ಮನೆಗೆ ಬರಕ್ ಒಪ್ಕೊಂಡ. ನೋಡಿ ಮೀನಾಕ್ಷಿ ಮರ್ರೆ, ದೀಪ ಈ ಮನೆ 2 ಪಾಲಾದ್ರೆ ಬರ್ತಾಳಂತೆ. ಕೊನೆಗೂ ನಂದ ಗೋಕುಲದಂತ ಮನೆ, ಅಯ್ಯೋ ಇವತ್ತು ಪಾಲಾಗ್ತಾ ಇದೆಯಲ್ಲ. ನನಗೆ ಈ ಮನೆ ಮಠ ಯಾವುದು ಬೇಡ. ನಾನೆಲ್ಲಾದ್ರೂ ಕೂಲಿ ಮಾಡ್ಕೊಂಡು ಬದುಕ್ತೀನಮ್ಮ. ಗುಣಶೇಖರನ ಮಕ್ಕಳು ಕಚ್ಚಾಡ್ಕೊಂಡು ಮನೆ ಮಧ್ಯೆ ಗೋಡೆ ಹಾಕೊಂಡು ಬಾಳುತ್ತಿದ್ದಾರೆ ಅನ್ನೋದು ನನಗೆ ಬೇಡಮ್ಮ. ಬೇಡ ಸುಮ್ಮನೆ, ದೊಡ್ಡವರು ಏನ್ ಮಾಡ್ತಾರ ಮಾಡಿ. ಮೀನಾಕ್ಷಿ ಸುಂದರ್, ಹೊರದನ್ನ ನಿಲ್ಲಿಸು. ಮೀನಾಕ್ಷಿ, ನಾನು ನಿನ್ನ ಕೈ ಹಿಡಿದಾಗ ನಿನ್ನ ಅಂಗೈಲಿ ಅಪ್ಸರ ರೀತಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆದ್ರೆ ನಿನ್ನ ಮಕ್ಕಳು ದೊಡ್ಡವಾಗೋ ತನಕ ನೋಡ್ಕೊಂಡೆ. ಆದ್ರೆ ನಿನ್ನ ಮಕ್ಕಳಿಂದಾಗಿ ಬರೀ ಕಣ್ಣೀರನ್ನ ಕಾಡ್ಕೆನೆ ಕೊಡ್ತಾ ಇದ್ದೀನಿ ಮೀನಾಕ್ಷಿ, ಕಣ್ಣೀರನ್ನ ಕಾಡ್ಕೆನೆ ಕೊಡ್ತಾ ಇದ್ದೇನೆ. ಏನ್ ಅನ್ಕೊಂತ ಇದೀಯ ನೋಡಿ, ಏನ್ ಅನ್ಕೊಂತ ಇದ್ದೀರಾ? ಬೇಗ ಬೇಗ ಹಂಚ್ ಮುಗಿಸಿ, ನಮ್ಗೆ ಟೈಮ್ ಇಲ್ಲ. ಉಗ್ರಪ್ಪ, ಬರ್ತಾ ಇದ್ದಂಗೆ ಕುದುರೆ ಮೇಲೆ ಬರ್ತೀಯಲ್ಲ, ಟೈಮ್ ಇಲ್ಲ ಅಂತವ ಏನ್ ಹೇಳ್ಬೇಕಾದ ಹೇಳ್ಬಿಟ್ಟಾಗು. ನೋಡಯ್ಯ ರಾಜಣ್ಣ, ಕೂಡ್ಕೊಂಡು ಸಂಸಾರ ಮಾಡಕ್ಕೆ ಅಂತ ಕರ್ಕ ಬಂದಿರ ನನ್ನ ಮಗಳು ಅಳಿನ. ನನ್ನ ಮಗಳು ಅಳಿನಿಗೆ ಏನ್ ಬರ್ಬೇಕು ಅದು ಬಂದ್ಬಿಡ್ಲಿ. ಶೇಖರ, ನೀನಾದ್ರೂ ಹೇಳೋ, ದಾಯದಿಗಳಾಗಿ ನಾವು ಬೇರೆ ಆಗೋದು ಬೇಡ, ಒಟ್ಟಿಗೆ ಒಂದಾಗಿ ಬಾಳ್ತೀವಿ ಅಂತ ನೀನಾದ್ರೂ ಹೇಳು. ನಾನ್ ಕೇಳಲ್ಲ ನೋಡ್ರಿ. ಇವತ್ತೇ ಏನಾಗ್ಬೇಕೋ ಅದಾಗ್ಬೇಕು. ಈಗ ನನ್ನ ಮಕ್ಕನ್ ಹುಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಡೀಲಿ, ಹೋಗೋಣ. ಅದ್ದಪ್ಪ ವರ್ಷ
ಸುಮ್ಗಿರಿ, 4 ಮಾತಾ ಬುದ್ಧಿ ಮಾತು ಏನ್ ಹೇಳ್ಬೇಕು ಅದ್ ಹೇಳ್ಬಿಟ್ಟು ಹೋಗಿ. ಏ ಶಂಕರಪ್ಪ, ಏನ್ ಗುಡ್ಗೆ ಕಲ್ ಬಿದ್ದಾಗಿದೆ, ಅದೇನ್ ಒಂದಾಗ ಬಾಳುವಂತೆ ಅವಶ್ಯಕತೆ ಇಲ್ಲ, ಅದೇನ್ ಕೊಡ್ಬೇಕಾದ್ದು ಕೊಟ್ಬಿಡೆ. ಮೀನಾಕ್ಷಿ, ಒಳಗಡೆ ಹೋಗಿ ಪಾತ್ರ ಪಗಡೆ ಎಲ್ಲನೂ ಅರ್ಥ ಮಾಡಿ ಇಬ್ಬರಿಗೂ ಹಂಚ್ಬಿಡು ಮೀನಾಕ್ಷಿ. ಸುಂದರ್ ಅಪ್ಪ ಒಳಗಡೆ ಹೋಗಿ ಆಸ್ತಿ ಪತ್ರ ತಗೊಂಡ್ಬಪ್ಪ. ಸರಿ ಅಪ್ಪ. ದೀಪ ಮಾವಯ್ಯ ಹೋಗಮ್ಮ, ನಿನ್ಗೆ ಯಾವ್ಯಾವ ಪಾತ್ರ ಬೇಕು ಅದನ್ನ ತಗೊಂಡೋಗಮ್ಮ. ಆಯ್ತು ಮಾವಯ್ಯ. ಈ ಪಾಲಂಚಿನ ವಿಚಾರದಲ್ಲಿ ನನ್ನ ಅಳಿಯನ್ಗೆ ಒಂದ್ ಕಡ್ಡಿ ಕಮ್ಮಿ ಯಾರು ನೆನಪಲ್ಲ. ಏ ಸುಮ್ಗಿರಿಯ, ಏನೇ ವಟ ವಟ ಅಂತ ಬಡ್ಕತ್ತೀಯಲ್ಲ, ಗೋತ್ಯಾರ್ದಾಗ ಆಗ್ತೀಯಲ್ಲ. ಹೇಳ್ಬೇಕಾದ್ರೆ ನೀನ್ ನಡಿಯ ಮಧ್ಯಕ್ಕೆ ಬಂದಿದೆ, ಮಧ್ಯಸ್ಥ ಏನ್ ಹೇಳ್ಬೇಕಾದ ಹೇಳಕ್. ಅಪ್ಪ ತೆಗೆದುಕೊಳ್ಳಪ್ಪ ಆಸ್ತಿ ಪತ್ರ. ನೋಡಪ್ಪ ರಾಜಣ್ಣವ್ರೆ, ಈ ಬಿಡಿ ಸಮಸ್ತ ಆಸ್ತಿನೂ ಇಬ್ಬರ ಹೆಸರಿಗೂ ಅನರ್ಥ ಮಾಡಿ ಹಂಚಿದ್ದೀನಿ. ಅವ್ರವ್ರ ಹೆಸರಿಗಿರೋ ಪತ್ರನ ಅವ್ರವ್ರ ಕೈಲಿ ಕೊಟ್ಬಿಡಿರ. ಕೊಟ್ಟಕ್ಕೆ ಗಂಡಿ ಅಂತೀರ ಇಟ್ಕೊಂಡಿದ್ದೀರಾ, ಎಲ್ಲ ಮಕ್ಕಳಿಗೆ ಹೇಗೆ ಹಂಚ್ಬಿಟ್ಟಿದ್ದೀರಾ? ಬೇಡಪ್ಪ, ಮಕ್ಕಳಿಗೆ ಹಂಚಿದ್ರೆ ಸಾಕು. ಇದರಲ್ಲಿ ನಮ್ಗದು ಬೇಕು ಇದು ಬೇಕು ಅಂತ ಹಂಚ್ಕೊಂಡು ಅವರಿಂದ ದೂರ ಆಗೋದು ನನ್ಗೆ ಇಷ್ಟವಿಲ್ಲ. ಸತ್ರು ಅವ್ರ ಜೊತೆಲೆ, ಬದುಕಿದ್ರು ಅವ್ರ ಜೊತೆಲೆ. ಕೊನೆವರೆಗೂ ಇದೇ ಮಾತಿರ್ಬೇಕು. ಒಟ್ಮೇಲೆ ಪುನಃ ಅದ್ ಬೇಕು ಇದ್ ಬೇಕು ಅಂದ್ರೆ ಸರೋಗಲ್ಲ. ಉಗ್ರಪ್ಪನವ್ರೆ, ಇದು ನಾಲ್ಗೆ ಸ್ವಾಮಿ. ಒಂದು ಸಾರಿ ಮಾತು ಕೊಟ್ಮೇಲೆ ಅದನ್ನ ವಾಪಸ್ ಪಡೆಯುವಂತ ವಂಚ ನನ್ನಲ್ಲ. ರೀ ಎಲ್ಲ ಸಮ್ಯಾಗ ಭಾಗ ಮಾಡಿದೀನ್ರಿ. ದೀಪ, ನಿನಗೆ ಸಮಾಧಾನವೇನಮ್ಮ? ಮಾವ ಸಮಾಧಾನ ಆಯ್ತು. ನೋಡಿ ಮೀನಾಕ್ಷಿ, ನಿಮ್ಗಾಗಿ ಏನು ಮಡಿಕೊಂಡಿಲ್ಲ. ನಿಮ್ಮ ಯಜಮಾನ್ರು ಎಲ್ಲರೂ ಅವ್ರಿಗೆ ಹಂಚ್ಬಿಟ್ಟಿದ್ದಾರೆ. ನಿಮ್ಗೆ ಮನ್ಸೇನಂತದ? ಅವ್ರ ಮಾತಿಗೆ ನಾನು ಯಾವತ್ತೂ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಇಬ್ರು ನನ್ನ ಮಕ್ಕಳೇ. ಅವರಿಬ್ಬರು ಯಾರಿಗೆ ನೋವಾದ್ರು ಅನ್ಭವಿಸೋದಾವೆ. ಅವ್ರು ಹೇಗಿರ್ತಾರೆ ಹಾಗೆ. ಉಗ್ರಪ್ಪರೇ ತಗೊಳ್ಳಿ. ಶಂಕರ್, ಅಪ್ಪ ಇಲ್ಲಿ ಮುಂಚೆ ಅಪ್ಪ ನಿನ್ನ ಆಸ್ತಿ ಪತ್ರ ಅದೇ ನೋಡ್ಕಪ್ಪ. ಸುಂದರ್, ಅಪ್ಪ ನಿನ್ನ ಆಸ್ತಿ ಪತ್ರ ಸರಿ ಹೇಗಿದೆ ನೋಡ್ಕಪ್ಪ. ಬರಲ್ಲ ನಿಮ್ಗೆ. ಸರಿ ಶಂಕರ್, ಅಮ್ಮ ಅಪ್ಪನ ಯಾರು ಇಟ್ಕೊತೀರಪ್ಪ? ಇಲ್ಲ ಇಲ್ಲ, ನನಗೆ ಅಪ್ಪ ಅಮ್ಮ ಇಬ್ಬರು ಬೇಕು. ನನಗೆ ಈ ಆಸ್ತಿ ಮನೆ ಮಠ ಯಾವುದು ಬೇಡ. ನನಗೆ ನನ್ನ ದೇವರುಗಳು ಬೇಕು. ನನಗೆ ನನ್ನ ಅಪ್ಪ ಅಮ್ಮ ಇಬ್ಬರು ಬೇಕು. ನನ್ ಮನೆ ಮಠ ಆಸ್ತಿ ಪಾಸ್ತಿ ಏನು ಬೇಡ, ನನಗೆ ತಂದೆ ತಾಯಿನೇ ಬೇಕು ಅನ್ನಕ್ಕೆ ಇನ್ನೇನು ಕಲಿಗುದ್ ಕಾರಣ ಅಲ್ಲ ಕಣೋ. ಇವ್ರು ತಂದೆ ತಾಯಿ ಇನ್ನೊಬ್ರಿಗೆ ಅಲ್ಲ, ನನಗೂ ಕೂಡ ನನ್ನ ಜೊತೆ ಇರ್ತಾರೆ ಬಿಡು. ನೋಡಿ, ಇಬ್ರು ನನ್ನ ಮಕ್ಕಳೇ. ನಾವು ಬೇರೆ ಆಗೋದ್ರಲ್ಲಿ ಏನಿದೆ? ನಾವು ಅಲ್ಲೂ ಇರ್ತೀವಿ, ಎಲ್ಲೂ ಇರ್ತೀವಿ. ಶಂಕರ್, ಇದು ನಿನ್ ಮನೆ. ಸುಂದರ್, ಇದು ನಿನ್ ಮನೆ. ಯಾಕಪ್ಪ ಎರಡು ಭಾಗ? ಅಮ್ಮ ಹೇಳ್ದಂಗೆ ಇಬ್ರು ಎರಡು ಕಡೆ ಒಡ್ಡಾಡ್ಕೊಂಡಿರ್ತೀವಿ.
ಇಟ್ಕೊಂಡು ಏನ್ರಿ ಮಾಡೋದು? ಏಯ್, ಸುಮ್ಮನೆ ರೀ, ಒಳ್ಳೆ ತಡ್ಡನ್ ತರ ಆಡ್ತಿರಲ್ಲ ನೋಡ್ರಿ. ಒಬ್ರನ್ನ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ, ಇನ್ನೊಬ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿ. ಕೆಲಸ ಮಾಡೋದಕ್ಕೆ ನಿಮ್ಮವ್ವ ಸರಿಯಾಗವಳೆ. ಆ ಮುದಿನ ಇಟ್ಕೊಂಡು ನಾವೇನ್ ಮಾಡೋಣ? ನಿಮ್ಮಮ್ಮನ್ನೇ ಬೇಕು ಅಂತ ಕೇಳಿ ಏಯ್, ಅಮ್ಮ ಬೇಕು ಅಂತ ಕೇಳಿಲ್ಲ ಅಂದ್ರೆ ನಾನೇ ಕೇಳ್ತೀನಿ. ಸರಿ ನಿನ್ನಿಷ್ಟ, ಯಾರನ್ನಾರು ಕೇಳ್ಕೊ ಏನಾರು ಮಾಡ್ಕೊ. ಏನದು ಕುಸು ಕುಸು ನೆತ್ತಿ ಬೆಂಕಿ ಹಾಕ ನಿಮ್ ಮನಸ್ಸೇನು ರಾಜಣ್ಣನೇ ಮರ್ಯಾದೆ ಕಳಿಬಿಡಿ, ಸುಮ್ಮನಿರ್ರಿ. ಏನು ಮರ್ಯಾದೆ? ತಂದೆ ತಾಯಿ ಒಂದ್ ಬಾಳ್ ಹೋಗಕ್ಕೆ ನೆತ್ತಿ ಬೆಂಕಿ ಹಾಕ. ಗುಣಶೇಖರ ಮಕ್ಕಳು ಪಾಲಾದ್ರೆ ಇಡೀ ಊರ್ ಜನ ಹೇಳ್ಕತ್ತದ ಕಣ. ಹೇಳ್ಕತ್ತಾನೆ ಸಿಟ್ಟು ಅಂದ್ಬಿಟ್ಟು ಚೆನ್ನಾಗಿ ನನ್ನ ಗಂಡನ ಕುತ್ಕೊಂಡು ನಿಂತ್ಕೊಂಡ್ಬಿಟ್ರಿ. ಇದು ನಿಮ್ ಗಂಡ ಯಜಮಾನ ಮೈಯೆಲ್ಲ ತೀರ್ಕೊಂಡು ಪಾಲನ ತಗೊಳೋದಿ. ನ್ಯಾಯ ಮಾಡೋ ನ್ಯಾಯ ಮಾಡ್ಬೇಕು, ಬೇರೆ ಮಾಡ್ಕೊಂಡು ಕೂತಾನಲ್ಲಿ. ಈಗ ನನಗೆ ನಮ್ಮ ಅತ್ತೆನೇ ಸಾಕು, ನಮ್ಮ ಮಾವನ್ನ ಮೀನಾಕ್ಷಿ, ಸಾಕಾಯ್ತು ಸಾಕಾಯ್ತು. ಗುಣಶೇಖರ ಅಂತ ಹುಟ್ಟಿ ಈ ಊರಿಗೆ ಸಾರ್ಥಕವಾಗಿತ್ತು. ಸರಿ ಗುಣಶೇಖರ ಬರೋಣಪ್ಪ. ರಾಜಣ್ಣವ್ರೆ ಇಲ್ಲೇ ಕೂತ್ಕೊ, ತಾಂಬೂಲ ಕೊಡ್ತಾರೆ. ಹೋಗಿ ಬನ್ನಿ ರಾಜಣ್ಣವ್ರೆ. ಮೀನಾಕ್ಷಿ ಮರೆ ಬರೋಣ ನಾವು. ನಿನ್ ಗಂಡನಿಗೆ ಸುರಿಯ ಬದಿ ಹೇಳಮ್ಮ. ಶಂಕರ, ಮನೆ ಹಂಚ್ಕೊಂಡ್ರೆ ಪರವಾಗಿಲ್ಲ, ಆಸ್ತಿ ಹಂಚ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ಜೀವ ಇಲ್ದರ ವಸ್ತುಗಳು ಹಂಚ್ಕೊಂಡ್ರೆ ಪರವಾಗಿಲ್ಲ. ಹಗಲು ರಾತ್ರಿ ನಿಮಗೋಸ್ಕರ ಒಳ್ಳೆದ ಬಯಸ್ಕೊಂಡು ಜೀವ ಹಂಚ್ಕೊಂಡ್ರಲ್ಲ, ನೀವು ಉದ್ಧಾರ ಆಗಲ್ಲ, ನೀವು ಉದ್ಧಾರ ನೀವು ಸರ್ವನಾಶ ಆಗೋಗ್ತೀರಾ. ಅಮ್ಮ ಅಮ್ಮ, ನೀವಿಬ್ಬರು ನನ್ನ ಜೊತೆಲೆ ಬರೀ. ಸಾಧ್ಯವಿಲ್ಲ ಕಣು, ಏಕೆಂದ್ರೆ ತಂದೆ ತಾಯಿ ಒಬ್ಬೊಬ್ಬರ ಜೊತೆ ಒಬ್ಬೊಬ್ರು ಇರಲೇಬೇಕು. ಏಕೆಂದ್ರೆ ದೇವರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತಾನೆ ತಂದೆ ತಾಯಿನ ಸೃಷ್ಟಿ ಮಾಡಿರೋದು. ಆ ತಂದೆ ತಾಯಿಯ ಪುಣ್ಯವಲ್ಲ, ತಂದೆ ತಾಯಿ ಇಬ್ರು ಏನೇ ಇಟ್ಕೊಂಡ್ರೆ ತಂದೆ ತಾಯಿಯ ಪುಣ್ಯ ನಿನ್ಗೆ ಸೇರಿದಂತ ಆಗ್ತದೆ. ಆ ತಂದೆ ತಾಯಿಯ ಪುಣ್ಯದಲ್ಲಿ ಅರ್ಧಷ್ಟು ಪುಣ್ಯವಾದ ನನಗೆ ಬೇಡವೇನೋ. ಅದಕ್ಕೆ ಅಮ್ಮ ಏನು ಮುಗ್ಧ ಮನಸ್ಸಿರೋಳು, ಆ ತಾಯಿ ದೇವರು ನನ್ನ ಹತ್ರ ಇರ್ಲಿ ಬಿಡು. ಸರಿಯಾಗಿದೆ ಹೇಳಿ ಅಂದ್ರೆ ಇನ್ನೇನ್ ಮಾತು? ಅಮ್ಮನ ಎಳಕ ನಡ್ರ ಸುಂದರ ಹತ್ರ ಇರ್ತಾರ. ಇಲ್ಲ ಇಲ್ಲ, ನನ್ ಗಂಡನ್ ಬಿಟ್ಟು ನಾನು ಎಲ್ಲ ನನ್ನ ಪ್ರಾಣದರ ಸರ್ವಸ್ವ ನನ್ನ ಗಂಡ. ಹಾರನ್ ಬಿಟ್ಟು ನಾನೆಲ್ಲ ಬರೋದಿಲ್ಲ. ಏನಂತೆ ನಮ್ಮ ದೇಹ ಎರಡಾದ್ರೂ ಜೀವ ಒಂದೇ ಕೊಡು. ಈ ಜೀವಗಳನ್ನ ಬೇರೆ ಮಾಡಬೇಡ್ರಿ, ಬೇರೆ ಮಾಡಬೇಡ್ರಿ. ನನ್ನ ಗಂಡ ಬಿಟ್ಟು ನಾನೆಲ್ಲ ಬರೋದಿಲ್ಲ. ಅಯ್ಯೋ ಅತ್ತೆ, ಈಗಾಗ್ಲೇ ನಿಮ್ಮನ್ನ ಹಂಚಿದಾಗೋಗ್ಬಿಟ್ಟಿದೆ. ನೀವು ಗಂಡ ಗಂಡ ಅಂತ ಗಂಡನ ಹಿಡ್ಕೊಂಡ್ರೆ ನಮಗ್ ಭಾಗ ಆಗಿರೋದು ನೀವು ನಮ್ಮನೆಗೆ ಬರ್ಲೇಬೇಕಲ್ವಾ? ಅಯ್ಯೋ ಜೀವನ ನಾಟಕರಂಗ ದೇವನ ಚದುರಂಗ ಇಲ್ಲಿ ಯಾರು ಇಲ್ಲ ಅನುಬಂಧತೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕರಂಗ ದೇವನ ಚದುರಂಗ ಇಲ್ಲಿ ಯಾರು
ಗೋವಿಂದ ಮೀನಾಕ್ಷಿ, ನೀನು ಸಾಯುವವರೆಗೂ ಪಂಚೆಯಾಗಿದ್ರು ಇಂಥ ಮಕ್ಕಳಿಗೆ ಜನ್ಮ ಕೊಡಬಾರ್ದಾಯ್ತು. ಮೀನಾಕ್ಷಿ, ಇಂಥ ಮಕ್ಕಳಿಗೆ ಜನ್ಮ ಕೊಡಬಾರ್ದಾಯ್ತು. ಮಕ್ಕಳು ಬೇಕು ಅಂತಾರೆ. ನನ್ನಂತ ಮಕ್ಕಳನ್ನ ಪಡೆದು ನೀವು ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳು ಇರದವರು, ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳು ಇರದವರು, ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಹೆತ್ತವರನ್ನು ಪ್ರೀತಿಸಿದ ಮಕ್ಕಳು ಕಾದವಗೆ, ಹೆತ್ತವರನ್ನು ನೋಯಿಸಿದ ಮಕ್ಕಳು ಕೂಡೊಳಗೆ, ಹೆತ್ತವರನ್ನು ಪೂಜಿಸಿದ ಮಕ್ಕಳು ಕಥೆಯೊಳಗೆ, ಹೆತ್ತವರನ್ನು ಓದಿಸಿದ ಮಕ್ಕಳು ಕಥೆಯೊಳಗೆ. ಧರ್ಮ ಇವರಿಂದ, ಈ ಬಾಳಲ್ಲಿ ಕರ್ಮನು ಇವರಿಂದ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳು ಇರದವರು, ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಸುಂದರ್ ಬೇರೆ ಬರ್ಲಿಲ್ಲ. ಎಲ್ಲೋದು? ಹೋಟ್ಲಲ್ಲಿ ಏನಾದ್ರು ತಿನ್ನೋದಕ್ಕೆ ತರ್ತೀನಿ ಅಂತ ಹೋದವನು ಬರ್ಲಿಲ್ಲ. ಹೊಟ್ಟೆ ಬೇರೆ ಹಸಿತಾದ. ಏನ್ರಿ ಊಟ ಮಾಡಿದ್ರ? ಇಲ್ಲ ಕಣೆ. ಈ ರೀತಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯದ ಗತಿ ಏನ್ರಿ? ಇವ್ರು ಊಟ ಮಾಡ್ಲಾರ್ದ ಈ ರೀತಿ ಚಟ್ಪಡಿಸೋದು ನೋಡ್ತಾ ಇದ್ರೆ ನನ್ನ ಕರಳೆ ಕಿತ್ತು ಬರ್ತಾ ಇತ್ತು. ದೇವ್ರೆ, ಯಾಕೆ ರೀತಿ ಶಿಕ್ಷೆ ಕೊಟ್ಬಿಟ್ಟೆ? ಏತ ಕಳ್ತಾ ಇದೀಯ ಮೀನಾಕ್ಷಿ? ನಾವು ತಂದಿರೋ ಕರ್ಮನ ನಾವೇ ಅನುಭವಿಸ್ಬೇಕು. ಅಳ್ಬೇಡ ಮೀನಾಕ್ಷಿ. ಇಂಥ ಮಕ್ಕಳು ಕೊಡೋ ಕಾಣಿಕೆನ ನಾವು ಸ್ವೀಕರಿಸಲೇಬೇಕು. ಅಳ್ಬೇಡ. ನಿನ್ನವ್ರನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ ಮೀನಾಕ್ಷಿ. ನಾನು ತಪ್ಪು ಮಾಡ್ಬಿಟ್ಟೆ ರೀ, ನಾನು ತಪ್ಪು ಮಾಡ್ಬಿಟ್ಟೆ. ಮಕ್ಕಳು ವ್ಯಾಮೋಹಕ್ಕೆ ಒಳಗಾಗಿ ನಿಮ್ಮಿಂದ ದೂರ ಆಗ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ರೀ.
ಈ ಮುದಿನ ಜೊತೆ ಬಂದು ಹರಟೆ ಹೊಡ್ಕೊಂಡು ನಿಂತಿದ್ದೀರಾ? ಹೊತ್ತೊತ್ತಿಗೆ ತಟ್ಟೆ ಮುಂದೆ ಕುತ್ಕೊಂಡು ಚೆನ್ನಾಗಿ ಮುಕ್ಕಕ್ ಬರುತ್ತೆ, ಏನೋ ಕೆಲ್ಸನ ಮಾಡೋದಕ್ ಬರಲ್ವಾ? ತಗೋ ಈ ಬಟ್ಟೆನ ತಗೊಂಡೋಗಿ ಹೋಗಿ, ಇಲ್ಲ ಅಂದ್ರೆ ಇವತ್ತು ನಿನ್ಗೆ ಉಪವಾಸನೆ ಗತಿ. ಏನಮ್ಮ ದೀಪ, ಏನ್ ಮಾತಾಡ್ತಾ ಇದೀಯ? ಹಿರಿಯರಿಗೆ ಸ್ವಲ್ಪನಾದ್ರೂ ಗೌರವ ಕೊಡ್ಬೇಕು ಅನ್ನೋ ಬುದ್ಧಿನೇ ನಿನಗೆ? ಇದೇ ನಾನ್ ನೀನು ಓದ ಕಲ್ತಿರೋದು, ಇದೇ ನಾನು ನಿನ್ನ ತಂದೆ ತಾಯಿ ನಿನಗೆ ಹೇಳಿಕೊಟ್ಟಿರೋದು. ಸ್ವಲ್ಪ ಹಿರಿಯರಿಗೆ ಗೌರವ ಕೊಟ್ಟು ಮಾತಾಡೋದನ್ನ ಕಲಿ. ಮೀನಾಕ್ಷಿ, ಅವಳೇನು ಅಂತಲೋ ಅಂತ ನೀನ್ ಮಾತಾಡ್ತಾ ಇದೀಯ, ನೀನ್ ಸುಮ್ನೆ ಇರು. ಓಹೋ, ಪರವಾಗಿಲ್ಲ ಕಣಯ್ಯ, ಈ ಕಡೆ ಮಗುನು ಚಿಡ್ತ್ಯಾ, ತೊಟ್ಲನು ಚೆನ್ನಾಗಿ ಆಡ್ತ್ಯಾ. ಯೋ ಮುದಿಯ ನೋಡು, ಸುಮ್ನೆ ನಿನ್ ಪಾಡಿಗೆ ನೀನಿದ್ರೆ ಸರಿ, ನಮ್ಮನೆ ವಿಷಯಕ್ಕೆ ತಲೆ ಹಾಕಿದ್ರೆ ಸರಿ ಇರಲ್ಲ. ಗೂಬಿ ಅವರು ನನ್ನ ದೇವ್ರ ಕಡೆ, ನನ್ನ ತಾಳಿ ಕಟ್ಟಿದ ಗಂಡ, ಗಂಡನಿಗೆ ಗೋಬಿ ಅಂತಿಲ್ಲ. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾತಾಡಿದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ಅಪ್ಪ ಅಪ್ಪ ಬಾರಪ್ಪ, ಒಳಗ ತಿಂಡಿ ತಂದಿದ್ದೀನಿ, ಬಾರಪ್ಪ. ಅಮ್ಮ ಊಟ ಆಯ್ತಮ್ಮ? ಅಲ್ಲೇ ಮಾತಾಡ್ಲ ನೀನು? ಹೊಡೆದಿದ್ದು ನನ್ನ ಕೆನ್ನೆಗೆ, ಓದೆ ತಿಂದಿದ್ದು ನಾನು. ನೋವಾಯ್ತು ಅಂತ ನಾನ್ ಹೇಳ್ಬೇಕು, ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟು ಕಣ್ಣೀರ್ ಹಾಕೊಂಡು ನಿಂತಿದ್ಯಾ? ನನಗೆ ಹೊಡಿತೇನೆ, ನನಗೆ ಹೊಡಿತ್ಯಾ? ನೋಡು, ಏನಾದ್ರೂ ಅಪ್ಪಿ ತಪ್ಪಿ ಈ ಸಂಸಾರನ ನೆಟ್ಟಗ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನಾದ್ರೂ ಕನ್ಸ್ ಮನ್ಸಲ್ಲಿ ತಿಳ್ಕೊಂಡಿದ್ರೆ ಅದು ನಿನ್ನ ಕೈಯಲ್ಲಿ ಆಗೋದೇ ಇಲ್ಲ. ಏನೇ ಮಾಡ್ತೀಯ? ಇವತ್ತು ನನ್ನ ಮಗ ನಿನ್ನ ಕೈಗೊಮ್ಮೆ ಆಗಿದ್ದಾನೆ ಅಂತ ಇಷ್ಟೊಂದು ಆಟ ಆಡ್ತಾ ಇದ್ಯಾ? ಇವತ್ತು ನಿನ್ನ ತಂದೆ ಮಾತನ್ನು ಕೇಳ್ಕೊಂಡು ನನ್ನ ಮಗ ಹದಗೆಟ್ಟಿರ್ಬೋದು, ಇವತ್ತು ನನ್ನ ಸಂಸಾರ ಹಾಳಾಗಿರ್ಬೋದು. ಇವತ್ತಲ್ಲ ನಾಳೆ ಅದೇ ನನ್ನ ಮಗನಿಗೆ ಇಲ್ಲಿ ನಡೀತಿರೋ ಪರಿಸ್ಥಿತಿ ಅರ್ಥ ಆಗಿ ಇದೇ ಮನೆನ ನನ್ನ ಗೋಕುಲ ಮಾಡೇ ಮಾಡ್ತಾರೆ. ಹೇಳ್ತಾ ಇರೋದು ಗುಣಶೇಖರ ಹೆಂಡತಿ ಮೀನಾಕ್ಷಿ. ಏನಂತೆ? ಈ ಮನೆನ ನಂದು ಗೋಕುಲನ ನಂದು ಗೋಕುಲ ಮಾಡ್ತೀನಿ ಅಂತ ಏನಾದ್ರೂ ಪ್ರಯತ್ನ ಪಟ್ರೆ ನಾನು ನಿನ್ನ ಮಗನ್ಗೆ ವಿಷ ಹಾಕಿ ಸಾಯ್ತೀನಿ ಕಣೆ. ಏನು ವಿಷ ಹಾಕೊಳ್ತೀಯ? ವಿಷ ಹಾಕ್ತೀನಿ? ಹೌದು, ನಾನು ವಿಷ ಹಾಕೇ ಕೊಲ್ತೀನಿ. ಒಂದು ವೇಳೆ ಏನಾದ್ರೂ ಈ ಸಂಸಾರನ ನೆಟ್ಟಗ್ ಮಾಡ್ತೀನಿ, ಇಲ್ಲಿ ಎಲ್ಲಾರು ಖುಷಿಯಾಗಿರ್ಬೋದು, ಹಾಗೆ ಹೀಗೆ ಅಂತ ಏನಾದ್ರೂ ಪ್ರಯತ್ನ ಪಟ್ರೆ ನೀನ್ ಹೆತ್ತಿರೋ ಮಗ ಶಂಕರಂಗೆ ನಾನೇ ನನ್ನ ಕೈಯಾರ ವಿಷ ಹಾಕಿ ಸಾಯಿಸ್ಬೇಕು. ಅಯ್ಯೋ ಭಗವಂತ, ಎಂತ ಶಿಕ್ಷಣ ಕೊಡ್ತಾ ಇದೆಯಪ್ಪ. ಇವಳು ಹೇಳ್ದಾಗೆ ಮಾಡೋಳು. ನನ್ನ ಮಕ್ಕಳನ್ನ ನಾನು ಕಾಪಾಡ್ಕೊಳ್ಳಿ.
ಮಾತನಾಡ್ತಾ ಇದ್ರು ಪರವಾಗಿಲ್ಲ. ದಿನಕ್ಕೊಂದು ಸಾರಿ ನಿನ್ ಮುಖ ನೋಡೋ ಭಾಗ್ಯನಾದ ಸಿಕ್ಕಿತ್ತಲ್ಲ, ಅಷ್ಟೇ ಸಾಕು. ನನಗೇಕೆ ಈ ನೋವು? ಶ್ರೇಯಸ್ಸಿ ಅತ್ತಿಗೆಯಾಗಿ ಈ ಮನೆ ಸೇರಿದಳು. ಅನಾರೋಗ್ಯದ ತಂದೆ ನನಗ್ ಸಿಕ್ಕಿದ್ರು. ಇದೆಲ್ಲ ನಾನು ನೋಡೋದ್ಕಿಂತ ನಾನು ಎಲ್ಲಾರ ದೂರ ಹೋಗದೇ ಸರಿ. ಅಯ್ಯೋ, ನಾನೆಂತ ತಾಯಿ. ನನ್ನ ಕರಳಿನ ಕೊಡಿ ಕಣ್ಣೆದ್ರಿಗಿದ್ರು ಸಹಿತ ಮಾತಾಡ ಭಾಗ್ಯ ನನಗಿಲ್ದಂಗಾಯ್ತಲ್ಲ. ನಾನೆಂತ ತಾಯಿ. ಏನಮ್ಮ ಅದು ದೀಪ ಏನಂತ ಅವ್ರು ಹೊಲ್ ಕಲ್ಸಿದ್ಯಾ? ನೋಡಮ್ಮ, ನಿನ್ಗೆ ಈ ಮನೇಲಿ ತಿಂದು ಜಾಸ್ತಿ ಆಯ್ತು. ಇಲ್ಲ ನಿನ್ ಗಂಡು ಕಿವಿ ಮತ್ತು ಜಾಸ್ತಿ ಆಯ್ತು. ನೋಡಮ್ಮ, ದೀಪ ಹೇಳ್ದಂಗ ಕೇಳ್ಕೊಂಡು ಬಿದ್ದಿರು ಬಂದಿದ್ರೆ ಬಿದ್ದಿರು. ಎಲ್ಲರೂ ಹೋಗ್ಬಹುದು. ಹೋಗ್ತಿದ್ದೆ ಕಣೋ, ಹೋಗ್ತಿದ್ದೆ. ಆದ್ರೆ ನೀನು ನಿನ್ನ ಹುಲಿ ಬಾಯಿಗೆ ಸಿಗಾಕಿ ನಾನೇಗ್ ಹೋಗ್ಲು. ಅಮ್ಮ, ನನ್ನ ಹೆಂಡತಿನ ಹುಲಿ ಅಂತೀನಮ್ಮ. ಅವಳು ಎಂತ ಕರ್ಣಮ್ಮ ಇದ್ದ ನಿನ್ ಗೊತ್ತೇನಮ್ಮ? ಅವಳು ಹೃದಯ ನಿಮ್ಮಲ್ಲಿ ಸ್ವಲ್ಪನಾದ್ರು ಇದ್ದಿದ್ರೆ ಈ ಮನೆ ಈ ದಿನ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಅಮ್ಮ, ಬರ್ತಿರ್ಲಿಲ್ಲ. ಹೌದಪ್ಪ, ಹೌದು. ನಿನ್ನ ಹೆಂಡತಿ ಕರುಣಮ್ಮಯ್ಯನೆ. ಅದು ಹೇಗಪ್ಪ ಗೊತ್ತು ಇವಳಿಗೆ? ಹೆಂಡತಿ ಗುಲಾಮ್ರಾಗಿ ಎಷ್ಟು ದಿನ ಬಾಳ್ಬೇಕು ಅಂತ ಬಾಳ್ತೀಯೋ? ಬಾಳೋಗು. ಹೇ ಮುದ್ಕ, ಈ ಮಾತನ್ನ ವಾಪಸ್ ತೆಗೆದುಕೋ. ಹೆಂಡತಿ ಗುಲಾಮ ಯಾರು ಅಂತ ನೀನೇ ತಿಳ್ಕೋ. ಹೆಂಡತಿ ಗುಲಾಮ ನಾನಲ್ಲ, ನೀನು. ಕಟ್ಟ ತಂದೆಗೆ ಈ ರೀತಿ ಮಾತಾಡಕ್ಕೆ ನಾಚಿಕೆ ಆಗೋದಿಲ್ವೇನೋ? ಅವಳಿಗೆ ನಿನ್ನಂತ ಪಾಪಿ ಮಕ್ಕಳಿಗೆ ನಾನು ಜನ್ಮ ಕೊಟ್ಟು ತಪ್ಪು ಮಾಡ್ಬಿಟ್ಟೆ ಕಣ. ಒಳಗೆ ಅಮ್ಮ, ನಾವೇನ್ ನಿಮ್ಮನ್ನ ಜನ್ಮ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದ್ವಾ? ಇಲ್ವಾ? ನಿಮ್ ತಿಟ್ಟ ತಿರ್ಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಿದ ಕರ್ಮಕ್ಕೆ ನಮ್ಮನ್ನ ಈ ದಿನ ಜನ್ಮ ನೀಡಿ ಈ ನರ್ಗ ತಂದ್ಬಿಡಿದಿರ ಅಮ್ಮ. ಇದು ಒಂದು ಬಾಳೆ, ಇದು ಒಂದು ಬದುಕೆ, ಇದು ಒಂದು ಜೀವನವೇ. ಯಾರು ಬೇಕು ಏಸ್ಗೆ ಜೀವನ? ಮೀನಾಕ್ಷಿ, 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 ಇವರು ನಮ್ಮ ಮಕ್ಕಳೇ ಅಲ್ಲ ಮೀನಾಕ್ಷಿ. ಇವರು ಈ ರೀತಿ ಬೆಳೀತಾರೆ ಅಂತ ಗೊತ್ತಿದ್ರೆ ಅವರು ಊಟದಾಗ್ಲೇ ಅವರೇ ಮೆಟ್ರೆ ಸಾಯಿಸ್ತಾರೆ. ಏನು ಅಂತ ಮಾತಾಡ್ತಿದ್ದೆ? ಅವನ್ನ ಸಾಯ್ತೀನಿ ಅನ್ನೋ ಮಾತು ಮಾತ್ರ ಮಾತಾಡ್ಬೇಡ್ರಿ. ಅವ್ರೆಲ್ಲಿದ್ರು ಸುಖವಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ರೀ. ನಿನಗಿನ್ನು ಪುತ್ರ ವ್ಯಾಮೋಹ ಹೋಗ್ಲಿಲ್ವೇನೆ? ಮಕ್ಕಳಿಂದ ನೋವು ತಪ್ಪಿದ್ದಲ್ಲ ಬಿಡು. ಈ ವ್ಯಾಮೋಹ ಬಿಟ್ಟು ನನ್ ಜೊತೆ ಬಂದ್ಬಿಡು. ನಾನಿನ್ನು ಗಟ್ಟಿಯಾಗಿದ್ದೀನಿ ಮೀನಾಕ್ಷಿ. ನಿನ್ನ ನೋಡ್ಕೊಳ್ತೀನಿ ಮೀನಾಕ್ಷಿ. ಹೌದಂದ್ರೆ ನೀವು ನನ್ನ ಸಾಕ್ತಿರೀ, ಚೆನ್ನಾಗಿ ನೋಡ್ಕೊಡ್ತೀರ. ಆದ್ರೆ ನನ್ನ ಮಕ್ಕಳು ಹುಲಿ ಪಂಜರದಲ್ಲಿ ಸಿಗಾಕೊಂಡಿದ್ದಾರೆ ರೀ. ಅವರನ್ನು ಕಾಪಾಡ್ಬೇಕಾದ್ರೆ ತಾಯಿಯಾದ ನನ್ನ ಧರ್ಮ. ಅಂದ್ರೆ ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ಒಳಗಿನ ಕಣ್ಣನು
ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಎಲ್ಲವೂ ನಾನು ನನ್ನದೆಯೆಂದು ನಂಬಿದೆ ನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು ತಿಳಿದೆಂದು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನಿಜವಾಯಿತು ಒಳಗಿನ ಕಣ್ಣನು ಬೆಳೆಸಿರು ಗೀತೆಯ ಮರ್ಮರ ತಿಳಿಸಿರು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನಿಜವಾಯಿತು ಈ ಹಾಳಾದ ಜೀವ ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಇದು ಒಂದು ಬಾಳ, ಇದು ಒಂದು ಬದುಕ. ಅಪ್ಪ ಹೇಗಿದ್ದೀರಪ್ಪ? ಚೆನ್ನಾಗಿ ಚಂದ ಯಾವ ಚಂದ ನಮ್ಮ ಚೆನ್ನಾಗಿದ್ದು ಇಲ್ಲಿ ಯಾವ ನರ್ಕ ಅನುಭವಿಸ್ಬೇಕಮ್ಮ. ಈ ರೀತಿ ಮಾಡೋದಕ್ಕಿಂತ ಸಾವು ಮಾಡಬಾರ್ದಮ್ಮ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೊಂದ್ಸರಿ ಸಾಯ ಮಾತಾಡಿದ್ರೆ ನನ್ ಮೇಲೆ ಆಡೆ ಅಷ್ಟೇ. ಶೀಲಾ, ನೋಡಿಪ್ಪ, ನೀವು ಮಾತ್ರ ಈಗ ಹೇಳ್ಬೇಡಿ. ದೇವ್ರೆ, ನಮ್ಮಪ್ಪ ಅಮ್ಮ ಯಾರಿಗೆ ದ್ರೋಹ ಮಾಡಿದಾರಪ್ಪ? ಚಿಕ್ಕದ್ರಿಂದನೂ ಮಕ್ಳು ಮಕ್ಳು ಅಂತಾನೆ ಕಷ್ಟಪಟ್ಟು ನೋವನ್ನೆಲ್ಲ ನುಂಗ್ದವ್ರಿಗೆ ಯಾರಿಗೂ ಒಂದೆಳ್ಳಷ್ಟು ಕಷ್ಟ ಕೊಡ್ದಿರೋ ಇವ್ರಿಗೆ ಯಾಕಪ್ಪ ದೇವ್ರೆ ಈ ಕಷ್ಟ ಕೊಡ್ತಿದ್ಯಾ? ಹೆಂಡತಿ ಮನೆ ಮಕ್ಳು ಎಲ್ರು ಇಟ್ಕೊಂಡು ನನ್ನ ತಂದೆ ತಾಯಿ ಹೇಗಾಗಿ ಬದುಕೋದನ್ನ ನೋಡಕ್ಕಾಗ್ತಿಲ್ಲ ದೇವ್ರೆ. ದೇವ್ರೆ, ಯಾವ ತಂದೆ ತಾಯಿಗೂ ಇಂಥ ಕಷ್ಟ ಕೊಡ್ಬೇಡಪ್ಪ. ಅಪ್ಪ ಶೀಲಾ, ಒಳದಕ್ಕೆ ಅಂತಾನೆ ನಾವು ಹುಟ್ಟಿರೋದು. ಪ್ರೀತಿಯಿಂದ ತೆಂಗಿನ ಮರ ಸಾಕಿದ್ರೆ ಎಳೆದಿರು ಕಾಯಿ, ಆದ್ರೆ ಮಕ್ಕಳನ್ನು ಸಾಕಿದ್ದಕ್ಕೆ ಕಷ್ಟ ಕಣ್ಣೀರು ಕೊಡ್ತಾರಮ್ಮ. ನೀನೇ ಕೊಡ್ತೀಯಪ್ಪ. ಅಪ್ಪ ನೀವಂದ್ರೆ ನಂಗೆ ಉಸಿರ ನೀರು ಅಪ್ಪ ಹೇಳ್ಬೇಡಿ ಅಪ್ಪ. ಇಲ್ಲಮ್ಮ, ಅಪ್ಪ ಇಲ್ಲಮ್ಮ. ಅಮ್ಮನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಪ್ಪ. ಅಮ್ಮನ್ ನೋಡಕ್ಕೆ ಅಂತ ಮನೆ ಹತ್ರ ಹೋದ್ರೆ ಅದಕ್ಕೆ ನಾಯಿಗೆ ಓಡಿಸ್ಬಿಡ್ತಾಳೆ ಅಪ್ಪ. ಅಮ್ಮನ್ ನೋಡ್ಬೇಕಪ್ಪ, ಹೆಂಗಾದ್ರೂ ಮಾಡಿ ಅಮ್ಮನ್ ಕರಿಯಪ್ಪ. ದೂರದಲ್ಲೇ ನಿಂತ್ಕೊಂಡು ಅಮ್ಮನ ಕಣ್ ತುಂಬಾ ನೋಡ್ಕೊಂಡು ಹೋಗ್ತೀನಿ. ಯಾವ ಮಕ್ಳಿಗೂ ತನ್ನ ತಾಯಿನ ಈ ತರ ನೋಡ ಪರಿಸ್ಥಿತಿ ತರ್ಬೇಡಪ್ಪ. ಅವಳನ್ನ ಕರೆದ್ರೆ ಇಡೀ ದಿನ ಸೋಸೆ ಕೈಲಿ ಕಷ್ಟ. ಅದರಿಂದ ನಾನು ಹಸಿವಿನಿಂದ ಸಾಯ್ತಾ ಇದ್ದೆ. ಅಯ್ಯೋ, ನಮ್ಮನ್ನ ಕರೀಲಿಲ್ಲಮ್ಮ, ನಮ್ಮನ್ನ
ನಮ್ಮಪ್ಪ ನಿಮ್ಗೆ ಏನೇ ದ್ರೋಹ ಮಾಡಿದ್ದಾರೆ ಅನಿಸ್ಕೊತಿದ್ದೀರಾ? ನಮ್ಮಪ್ಪ ನಿಮ್ಗೆ ಏನ್ರಿ ಮಾಡಿದ್ದಾರೆ? ಅಯ್ಯೋ ದೇವ್ರೆ, ಅಮ್ಮ ಪಾಪ, ಅಯ್ಯೋ ನಮ್ಮಮ್ಮನ ಮನ್ಸು ಕಲ್ಲಾಗೋಗ್ಬಿಟ್ಟಿದ್ದೀರಿ. ನನ್ನ ಕೆನ್ನೆಗೆ ಹೊಡಿತೇನೆ. ಏಯ್, ಇನ್ನೊಂದು ಕ್ಷಣ ಏನಾದ್ರೂ ಇಲ್ಲೇ ನಿಂತಿದ್ರೆ ಕುತ್ತಿಡ್ಸಿ ಸಾಯ್ಸ್ಬಿಡ್ತೀನಿ. ನೀನು ಮನುಷ್ಯಲ್ಲ ಕಡೆ ರಾಕ್ಷಸಿ. ನಮ್ಮಮ್ಮನ ಇಷ್ಟೆಲ್ಲ ಕರೀತಾರೆ, ನಮ್ಮ ಬರ್ತಾನೆ ಇಲ್ವಲ್ಲ. ನಮ್ಮನ್ ಮನ್ಸೇನ್ ಕಲ್ಲಾಗೋಗ್ಬಿಟ್ಟಿದೆ. ನಿಮ್ಮಮ್ಮ ಅವಳ ಮನಸ್ಸು ಕಲ್ಲಲ್ಲ ನಾನು ಅಂದ್ರೆ ಈ ಉಗ್ರಪ್ಪನ ಮಗಳು ದೀಪ ಅವಳ ಮನಸ್ಸನ್ನ ಕಲ್ಲು ಮಾಡಿ ಕುಣ್ಸಿದೀನಿ. ಈ ಮನೆಯಲ್ಲಿ ನಾನು ಹೇಳ್ದಾಗೆ ನಡಿಬೇಕು. ಎಲ್ರು ನನ್ನ ಕಿರುಬೆರಳಲ್ಲಿ ಆಡಿಸ್ದಂಗೆ ಆಡ್ಲೇಬೇಕು. ರಾಕ್ಷಸಿ ಕಡೆ ಅಪ್ಪ ಎದ್ದೇಳಿಪ್ಪ. ಶೀಲಾ ಶೀಲಾ ಶೀಲಾ, ನಾನು ಬರ್ತೀನಿ ಅಂತ ಹೇಳಿ ಒಬ್ಳೆ ಬಂದಿದ್ದಿಲ್ಲ. ಏನಾಗಿದೆ? ಯಾರು ಉದ್ಭವ್ ನೀನಾ? ನಾನು ಕನಸು ಕಾಣ್ತಾ ಇಲ್ಲ ತಾನೆ? ನೀನಿಷ್ಟು ಒಳ್ಳೆಯವನು ಉದ್ಭವ್. ಹೌದು ಮಾವ, ಬದಲಾಗಿದ್ದೀನಿ. ಕಲ್ಲು ಬಂಡೆಯೊಳಗೆ ನಿಮ್ಮ ಮಗಳು ಪ್ರೀತಿ ಉಗುಳಿಸಿದ್ದಾಳೆ. ನಾನು ದ್ವೇಷ ಜ್ವಾಲೆಯಿಂದ ಹೊರಬಂದು ಪ್ರೀತಿ ಮಮತೆ ವಾತ್ಸಲ್ಯದ ಕಡಲಾಗಿ ಶೀಲಳ ಜೊತೆ ಜೀವನ ಮಾಡ್ತಿದ್ದೀನಿ. ನಮ್ಗೆ ಆಶೀರ್ವಾದ ಮಾಡಿ ಮಾವ. ಅಪ್ಪ ಅವನ ಜೊತೆ ನನಗೂ ಆಶೀರ್ವಾದ. ಕಾಲ ಸುಖವಾಗಿ ಬಾರಪ್ಪ. ಅಯ್ಯೋ ದೇವ್ರೇ, ನನ್ನ ಮಗಳ ಬಾಳ ಹೇಗಿರ್ಬೇಕು ಅಂತಿದ್ನು ಹಾಗೆ ಇದೆ. ನಿಮ್ಮಮ್ಮ ನೋಡಿದ್ರೆ ಅದೆಷ್ಟು ಸಂತೋಷ ಪಟ್ಟಿದ್ಲು. ಅಪ್ಪ ಅಮ್ಮನ ಹೆಸರು ಮಾತ್ರ ಹೇಳ್ಬೇಡಿ. ಎಷ್ಟು ಕೂಗಿದ್ರು ಅಮ್ಮ ಬರ್ಲೇ ಇಲ್ಲ. ಆ ರೀತಿ ಹೇಳ್ಬೇಡಮ್ಮ. ಆಡಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನರಡ್ತಾ ಇದೆ ಅಜ್ಜಿ. ಏ ಶೀಲಾ, ಹೀಗೆ ಮಾತನಾಡ್ತೀಯೋ ಇಲ್ಲ ಮಾವನವರಿಗೆ ಏನಾದ್ರು ತಿನ್ನಿಸ್ತೀಯೋ? ಮಾವ, ಅಲ್ಲಿ ಟಿಫನಲ್ಲಿ ಊಟ ಮಾಡಿದ್ದೀನಿ. ಸಂಜೆ ಸಾಯಂಕಾಲ ಅದನ್ನ ಊಟ ಮಾಡ್ಕೊಳ್ಳಿ ಮಾವ. ಆಯ್ತಪ್ಪ ಆಯ್ತು. 100 ಕಾಲ ಸುಖವಾಗಿ ಚೆನ್ನಾಗಿರ್ಲಿ ಅಪ್ಪ ನಿಮ್ಮ ಬಾಳು. ತಂದೆ ತಾಯಿಗೆ ಮೋಕ್ಷ ದೊರಕಲು ಎನ್ನಿರಬೇಕಯ್ಯ, ಮನದೊಂದೆನ್ನಿರಬೇಕಯ್ಯ. ಎಂತ ತಂದೆಗೆ ಮೋಕ್ಷ ದೊರಕಲು ಎನ್ನಿರಬೇಕಯ್ಯ, ಮನದೊಂದೆನ್ನಿರಬೇಕಯ್ಯ. ಎನ್ನಿರಲಯ್ಯ, ಮನದೊಂದೆನ್ನಿರಬೇಕಯ್ಯ.
ಕಚ್ಚಿ ಕಚ್ಚಿ ತಿನ್ನಕ್ ನೀನೆ ನಾಯಿನ ನಾನೇನ ಅಣ್ಣ ಆ? ಅದ್ ಸರಿ ಡ್ಯೂಟಿಗೇನು ಹೋಗ್ಲಿಲ್ವ ಇವತ್ತು ಅಂತ ಡ್ಯೂಟಿನು ಮಾಡಿ ಹಾ. ಓಟಿನು ಮುಗಿಸಿ ಸ್ಪೆಷಲ್ ಆಗಿ ಭೇಟಿ ಆಗೋಣ ಅಂತ ಬಂದಿದ್ದೀನಿ ಕಣೆ. ಸ್ಪೆಷಲ್ ಆಗಿ ಓನಮ್ಮ ಈ ನನ್ನ ಹೃದಯ ಹಾ. ನಿನ್ ಹೃದಯನ ಟಚ್ ಮಾಡ್ಬೇಕು ಅಂತ ಕನ್ವರ್ಸ್ತಾ ಇದೆ. ಅಬ್ಬಾ ದೇವ್ರೆ, ಏನೇನೋ ಟಚ್ ಮಾಡ್ಬೇಕು ಅನ್ಕೋತಾರೆ, ಹಿಂಗಾಗೋಯ್ತದೆ. ನೀನೇನೋ ಕನ್ವರ್ಸ್ತಾ ಇದೀಯಾ, ಆದ್ರೆ ಕಿಟ್ಟಿ ಇದಾನಲ್ಲ ಅವನು ನಾನು ಹೀರೋಯಿನ್ ಆಗೋದಿಕ್ಕೆ ಬೇಕಾದಷ್ಟು ದುಡ್ಡನ್ನ ಹೆಲ್ಪ್ ಮಾಡ್ತಾ ಇದ್ದಾನೆ ಗೊತ್ತಾ? ನನ್ನ ಮಗನ್ ನನ್ನ ಮಗನ್ ಹಣನೂ ಇಲ್ಲ, ಹೆಣನೂ ಇಲ್ಲ. ನನ್ನ ಮಗ ಓಸಿ ಗಿರಾಕಿ ನನ್ನ ಮಗ. ಏನಾರ ಅವ್ನ ಮಾತ ಏನಾರ ನೀನು ಅವನ್ ಹಾಕೋ ಗಾಳಿಗೆ ಸಿಗಾಕಿದ್ರೆ ನಾಳೆ ತಂಬೆ ಗ್ಯಾರಂಟಿ. ಗೋವಿಂದ ಗೋವಿಂದ. ಅವನ್ನ ನಂಬ್ಕೊಂಡ್ರೆ ಹಿತ್ತಾಳೆ ಚೊಂಬಿಡ್ಕೊಂಡಾದ್ರು ಗೋವಿಂದ ಗೋವಿಂದ ಅಂತ ಹೋದ್ರೆ ಒಂದಷ್ಟು ಕಾಸು ಒಂದಷ್ಟು ಅಕ್ಕಿನಾದ್ರೂ ಸಿಗ್ತದೆ. ನಿನ್ನೇನಾದ್ರೂ ನಂಬ್ಕೊಂಡ್ರೆ ಪ್ಲಾಸ್ಟಿಕ್ ಚೊಂಬೆ ಸಿಗೋದು ಬೆಳಗ್ಗೆ ಕೆರೆ ತಕ್ಕ ಹಿಡ್ಕೊ ಹೋಗ್ಬೇಕಾಯ್ತದ ಅಷ್ಟೇ. ಚಿತ್ರ ನಿಮ್ಗೆ ಗೊತ್ತಿಲ್ಲ ಕಣೆ, ಎಂತ ಊಸುರು ಒಳ್ಳಿ ಅಂತ. ಅವನಾಲೆ ಮೊದಲೇ ಮದ್ವೆ ಆಗಿದ್ದ. ಮೊದಲನೇ ಹೆಡ್ತೆ ಯಾವನ್ ಜೊತೆನೋ ಎಸ್ಕೇಪ್, ಎರಡನೇ ಹೆಡ್ತೆ ಯಾವನ್ ಜೊತೆನೋ ಪರಾರಿ. ಏನಾರ ಅವ್ನ ಹಾಕೋ ಗಾಳಕ್ ಸಿಗಾಕಂಡ್ರೆ ನೀನು ಮೂರನೇ ಹೆಡ್ತಿ ಆಗ್ಬಿಡ್ತೀಯ ಕಣೆ, ಸ್ಟೇಪ್ನಿ ಆಗ್ಬಿಡ್ತೀಯ. ಮತ್ತೆ ಅವನ ಹತ್ರ ಹಣ್ಣಿನ ತೋಟ, ಆಮೇಲೆ ಅದ್ ಯಾವ್ದೋ ಬಾಳೆ ತೋಟ, ಅಡಿಕೆ ತೋಟ, ಯಾವ್ಯಾವ್ದೋ ತೋಟಗಳಿದಾವೆ ಅಂತೆಲ್ಲ ಹೇಳ್ದ ಕಣ ಅವನು. ಬದ್ನೆಕಾಯಿನ ತೋಟ ಆಯ್ತಾ? ಅದ್ ಹೇಳಿಲ್ವಲ್ಲ ಬದ್ನೆಕಾಯ್ದ ಇದೆ ಅಂತ. ಅವನ ಹತ್ರ ಏನು ಇಲ್ಲ ಅಂತ. ಏನು ಇಲ್ಲ ಅಂತನಾ? ಇರೋದು ಒಂದೇ ಅವನ ಹತ್ರ ಏನು? ಹಳೆ ಬಟ್ಟೆ ಒಲೆ ಮಿಷಿನು, ಅದು ತುಕ್ಕಿಡ್ದು ಹೋಗದೆ, ಹೊರದೋಗಿರೋ ಟೇಪು, ಅಯ್ಯೋ ಅದು ಕಿತ್ತೋಗದೆ, ಮೊಂಡು ಕತ್ರಿ ಅದು ಒರಿಯುದಿಲ್ಲ. ಈ ನನ್ನ ಮಗದ ಬಿಡುದಿಲ್ಲ. ಅಲ್ಲಿ ಮುರಿಯ ಕಚ್ಕೊಂಡು ಹೌದೇನೋ? ಅವನು ಹೇಳೋದನ್ನೆಲ್ಲ ನೋಡಿ ಬೇಕಾದಷ್ಟು ದುಡ್ಡಿಟ್ಟಿದ್ದಾನೆ. ನನ್ನನ್ನ ಸಿನಿಮಾ ಹೀರೋಯಿನ್ ಮಾಡ್ತಾನೆ ಅಂತ ಎಷ್ಟೊಂದು ಆಸೆ ಎಲ್ಲ ಕಟ್ಕೊಂಡಿದ್ನಲ್ಲೋ, ಈಗ ಆಸೆ ಎಲ್ಲ ಮಣ್ಪಾಲ್ ಆಗೋಯ್ತಲ್ಲ ಅವ್ನ ಬಾಯಿಗೆ ಇಟ್ಟಾಗ. ರಾಜವಲ್ಲಿನ ಕೈ ಬಿಡಲ್ಲ ಕಡೆ. ಈ ಭೂಮಿ ಭೂಕಂಪ ಆದ್ರೂ ಆಕಾಶದ ಕೆಳಗೆ ಕಳಿಸಿ ಬಿದ್ರು, ಜಲಸಾಗರ ಉಕ್ಕಿ ಎರಿದ್ರು, ಈ ರಾಜನ್ಗೆ ನೀನೇ ರಾಣಿ, ಮಹಾರಾಣಿ ಕಡೆ. ಅವನ್ ಬಿಟ್ಟಿದ್ ಬುಡನ ನೀನ್ ಈ ತರ ಬಿಡ್ತಾ ಇದೀಯ ಅನ್ನೋ? ಇಲ್ಲ ನಂದು ಫುಲ್ಲು ಸತ್ಯ. ಅಬ್ಬಾ ಸರಿ, ಮಾತಿದ್ರೆ ನಿನ್ನ ನೋಡ್ಕೋತೀನಿ ಅಂತಿಲ್ಲ. ನಿಂತವ್ ಏನದೆ ಅಂತ ನೋಡ್ತೀಯಾ? ನಂತವ್ ಏನಾಯ್ತಾ? ನನಗೂ ಅವಾಗಿಂದ ಅದೇ ಡೌಟ್, ಏನದೆ ನಿಂತವ? ವಯಸ್ಸಿದೆ ಕಡೆ, ಯೌವನ ಇದೆ. ವಯಸ್ಸು ಯೌವನ ಎಲ್ಲ ಒಂದೇ ಕಣಂತ ಹೇಳು. ಚಿಗುರು ಮೀಸೆ ಇದೆ, 2 ಡಜನ್ ಮಕ್ಕಳು ಮಾಡೋ ಕೆಪಾಸಿಟಿ ಇದೆ ಕಡೆ. ಅಲ್ಲಿ ಮಾತ್ರ ಹುಡ್ಕೋಬೇಡ, ಮಿಸ್ ಆಗಿ ಬೇರೆ ಕಡೆ ಬಿದ್ರೆ ಆಮೇಲೆ ಗೋವಿಂದ. ಮಕ್ಕಳು ಇಲ್ಲ ಏನು ಇಲ್ಲ. ಯೌವನ ಅದು ಬೀದಿಲೋಗ ನಾಯಿಗಳಿಗೂ ಬರ್ತದೆ. ಇನ್ನು ಮೀಸೆ ವಿಷಯಕ್ಕೆ ಬಂದ್ರೆ, ನೀ ಬಿಟ್ಟಿರೋ ಮೀಸೆ ನಮ್ಮ ಮನೇಲಿ ಕೊತ್ತಿ ಮರಿ ಬಿಟ್ಟದೆ. ಇನ್ನು ಮಕ್ಳು ಹುಡ್ಸದೆ ಗಂಡಸ್ತಾನ ಅಂದ್ರೆ ಅದನ್ನ ನಂಬಲ್ಲ. ಒಂದ್ ಹೆಣ್ಣನ್ನ ಪ್ರೀತಿಯಾಗಿ ನೋಡ್ಕೊಳ್ಳೋಂತ ಗುಂಡಿಗೆ ಇರ್ಬೇಕು ಗೊತ್ತಾ? ಗುಂಡ್ಗೆ ಗಟ್ಟಿಯಾಗಿರೋದಕ್ಕೆ ಗುಂಡ್ ಕಲ್ಲಂಗ್ ನಿಂತಿರೋದು. ಚಿತ್ರ ಏನು ಬೆಳೆಸಿ ಮಾತ್ಯಾಕೆ? ನನ್ಗೂ ಅಪ್ಪ ಅಮ್ಮ ಯಾರು ಇಲ್ಲ. ನಿಮ್ಮ ಅವಳೆಂದಲೋ ಹುಡ್ಗಿನ ಹುಡ್ಕಿ ಸಾಕಾಗೋಯ್ತೆ. ನನ್ ಕೈಯಲ್ಲಿ ಗೌರ್ಮೆಂಟ್ ಕೆಲಸ ಐತೆ. ಒಬ್ಬಂಟಿಯಾಗಿದ್ದು ಇದ್ದು ಜೀವನನೇ ಬೇಜಾರಿಗೆ ಹೋಗದೆ. ನೀನೇನಾರ ನನಗ್ ಜಂಟಿ ಆಗ್ಬಿಟ್ರೆ ನಮ್ ಲೈಫೇ ಸೂಪರ್. ಯಾಕೋ ಜಂಟಿಯನ್ನು ತೋರಿಸ್ತಾರ ರೀತಿಯೇ ಸರಿ ಇಲ್ಲ. ಯಾಕೋ ಕಾಣ್ತೈತೆ. ಹಂಗಂದ್ರೆ ಮದ್ವೆ ಆಗ್ಬಿಟ್ರಿ ಅಂತ ಮದ್ವೆ ಆಗ್ಬಿಟ್ರೆ ಅಂತನಾ? ಆಯ್ತಾಯ್ತು, ನೀನ್ ಇಷ್ಟೊಂದೆಲ್ಲ ಹೇಳ್ತಾ ಇದೀಯ ಅಂದ್ಮೇಲೆ ಯೋಚನೆ ಮಾಡ್ತೀನಿ. ಆದ್ರೆ ನಾನು ಹೀರೋಯಿನ್ ಆಗೋದಿಕ್ಕೆ ನೀನು ಹಣ ಸಹಾಯ ಮಾಡ್ಬೇಕು. ನಿನ್ ಕೈಲಾಗತ್ತಾ? ಅದಕ್ಕೆ ಚಿಂತೆ ಮಾಡ್ತೀಯ? ನಿನ್ನ ಹಣಿನಲ್ಲೇ ಮುಳುಗಿಸ್ಬಿಡ್ತೀನಿ. ಅವನು ಹಂಗೆ ಅಂದಕಲ್ಲ. ಬರೋಡಾ ಬ್ಯಾಂಕ್ ಅಲ್ಲಿ 10 ಲಕ್ಷ ಐತೆ, ತುಂಗತುಳ್ಳೂರು ಗ್ರಾಮೀಣ ಬ್ಯಾಂಕ್ ಅಲ್ಲಿ 15 ಲಕ್ಷ ಐತೆ, ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ 20 ಲಕ್ಷ ಐತೆ, SBI ಬ್ಯಾಂಕ್ ಅಲ್ಲಿ 25 ಲಕ್ಷ ಐತೆ. ನಿನ್ನೇನೇ ಬೇಕು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ?
ನಿಜ ಹೇಳು, ಅವೆಲ್ಲ ನಿನ್ನ ಹೆಸರಲ್ಲವ ಕಂಡೋರ ಹೆಸರಲ್ಲವ? ಯಾರ ಹೆಸರಲ್ಲಿ ಇದ್ರೆ ದುಡ್ಡು ಅಲ್ವಾ ಬೇಕಾಗಿರೋದು? ನಿನ್ನದೇ. ಓ ಎಲ್ಲ ನಂದೆ. ಆಯ್ತು, ನಿಜವಾಗ್ಲೂ ರಾಜ? ಹೌದು ಕಣೆ, ರಾಜ ಅಲ್ಲ ಕಣೆ, ರಾಜ ಹುಲಿ. ಇನ್ನೊಸಿ ಉದ್ದ ಬಿಡ್ಬೇಕಾಗಿತ್ತು, ಅವಾಗ ಬರೋದು ಅದು ಹುಲಿ. ಮಳೆಯಾಗ ಬಂದಿದ್ದಲ್ಲ, ಗೊತ್ತಾದ ಒಳಗೆ ಯಾರು ನರಳೈತಲ್ಲ. ಹುಡುಗಿ ಮಲೆನಾಡ ಹುಡುಗಿ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ. ಹುಡುಗಿ ಮಲೆನಾಡ ಹುಡುಗಿ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ. ನೀನು ಸೀರೆ ನನ್ನಲ್ಲಿ ಇಷ್ಟಿಲ್ಲ, ನಾಕೊಟ್ಟ ಮಲ್ಲಿಗೆ ಕೊಡಿಯಲ್ಲಿ ಗೊತ್ತಿಲ್ಲ, ಯಾಕೆ ಹೀಗಾಯ್ತು ಹೇಳೆ ಹುಡುಗಿ. ಮಲೆನಾಡ ಹುಡುಗಿ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ. ಕುಡಿ ಮೀಸೆ ನಾಳೈತೆ ನೂರಾರು ಆಸೆ, ಕಣ್ಣೋಟ ತಿಳಿಯಲ್ವ ಒಳ ಮನಸ್ಸಿನ ಆಸೆ. ಅಂಕಕ್ಕೆ ಬೆಲ್ಲ ಕಮ್ಮಿ, ಮಜ್ಜಿಗೆಗೆ ಉಪ್ಪು ಕಮ್ಮಿ, ಅಂಕಕ್ಕೆ ಬೆಲ್ಲ ಕಮ್ಮಿ, ಮಜ್ಜಿಗೆಗೆ ಉಪ್ಪು ಕಮ್ಮಿ, ಪ್ರೀತಿಲಿ ನೀನು ಬಿಟ್ಟರೆ ರುಚಿನೇ ಇಲ್ಲ ಕಣ್ಣಿಗೆ. ಹುಡುಗಿ ಮಲೆನಾಡ ಹುಡುಗಿ ಮೈಯೆಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ. ಬೇಕಂತೆ ಹುಳಿ ಮಾಡಿನ ತಾಯಿ, ಮಕ್ಕಳು ಯುದ್ಧನ ತೆಗಿಬೇಡ ಬಾಯಿ.
ಅದು ಚಿತ್ರ ಯಾಕೋ ಮೈ ಕೈ ನೋವಂತಿದ್ಲು ಅತ್ತೆ ಬಾಡಿನ ಮಸಾಜ್ ಮಾಡ್ತಿದ್ದೆ. ಲೇ ತಗಲಿ ಬಿಟ್ಟ ಅಂದ್ರ ಮುಖ ಹಪ್ಪಳ ಆಗ್ಬಿಡ್ಬೇಕು. ಬಾರಲೇ ಬಾರಲೇ ನಿನ್ನ ಬಟ್ಟೆ ಅಪ್ಪ ಗುಂಡನ ನುಣ್ಣಿಗೆ ತಲೆನ ಬೋಳ್ಸಿ ಹಂಗೆ ನಮ್ಮೂರ ಲೈಟ್ ಕಂಬು ಕಟಾಕಿ ನಮ್ಮೂರ ಹೆಂಗಸ್ರ ಕೈಲೆಲ್ಲ ಥು ಅಂತ ಉಗ್ಸಿ ಪರ್ಕೆ ತಗೊಂಡು ಮುಖ ಕೆರ್ಸ್ತೀನಿ ಬಾರು. ಅಯ್ಯೋ ಹಂಗೆ ಮಾಡ್ಬಿಟ್ಟಿದ್ದೆ ಹೇಳು ಬಿಡೋಣ. ಏನೊಂದು ದೊಡ್ಡಣ್ಣ ಇದಂಗೆ ಬಿಡೋಣ. ನೀ ದಮ್ಮಯ್ಯ ಬಾರೋ ನಿನ್ಗಾಯ್ತೆ. ಅಯ್ಯೋ ಆಯ್ತೆ ಬಾರೋ ಮಾಡ್ತೀನಿ. ಗುಣ 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 ಅಲ್ಲೋ ಹೇಳೋ ಪೊಲೀಸರು ಎಲ್ಲಿ ಪೊಲೀಸ್ನವರು ಎಲ್ಲಿ ಚಿತ್ರ ಎಲ್ಲಿ ಪೊಲೀಸ್ನವರು? ನನ್ನ ಮಗ ತಪ್ಪಿಸ್ಕೊಬಿಟ್ಟ ಕಣೆ. ಪೊಲೀಸ್ನವರು ಅಂತ ನಾ ಅತ್ತಕ್ಕೆ ತಿಳ್ಕೊಂಡ ಮುದವಿ ಏನಾದ್ರು ಕಳ್ತನ ಮಾಡಿದ್ದ ಇನ್ನೇನಾದ್ರು ಮಾಡಿದ್ದ ನೀನು ತಿಳ್ಕೊಳಕ್ಕೆ? ಪೊಲೀಸ್ನವ್ರು ಬಂದಿದ್ರು ಅದಕ್ಕೆ ನೋಡೋದ ಅಂತ ಆ ಕಡೆಗೆ ತಿರ್ಕೊಬಿಟ್ಟ ಕಣೆ. ನನ್ನ ಮಗ ತಪ್ಪಿಸ್ಕೊಬಿಟ್ಟ. ನಿನ್ಗೆ ಏನ್ ನನ್ಗೆ ಏಳು ಮತ್ತೆ ನೋಡ್ತೀನಿ ಹೇಳ್ತೀನಿ ಹೇಳು. ಚಿತ್ರ ಹಂಗಿಡೆ ಸೂರ್ಪನಕ್ಕಿ ಬಾ ಬಾ ಮನೆಗೆ ತಣ್ಣೀರ ಉಯ್ದು ನತ್ತಿಗೆರಿರೋ ಕಾಮನ ತಣ್ಣ ಮಾಡ್ತೀನಿ ಬಾರಿ. ಬಾ ಅದೇನ್ ಮಾಡ್ತೀನಿ ಇಲ್ಲೇ ಮಾಡು. ಬಾ ಮನೆಗೆ ಬಾ ಮಾಡ್ತೀನಿ. ನಾನು ಅಂದುಕೊಂಡದ್ದೆಲ್ಲ ಕನಸಿನ ಗೋಪುರವಾಯಿತು. ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದ ಸತಿಯೇ ಒಂದು ಕಡೆ, ಪತಿಯೇ ಒಂದು ಕಡೆ. ಇದು ಒಂದು ಜೀವನ. ಇದಕ್ಕೆಲ್ಲ ಮುಕ್ತಿ ಯಾವಾಗ? ನನಗೆ ನನ್ನ ಮೀನಾಕ್ಷಿ ಬೇಕು. ನನಗೆ ಮೀನಾಕ್ಷಿ ಬೇಕು. ಪ್ರಾಣಿ ಜೊತೆಗೆ ಜೀವನಕ್ಕಿಂತ ತಿನ್ನೋ ಕ್ಯಾನ್ಸರ್. ಇಂಥ ಸಮಯದಲ್ಲಿ ನಾವು ಅವಳನ್ನ ಯಾವ ರೀತಿ ನೋಡ್ಕೋಬೇಕಾಯ್ತು? ಅಯ್ಯೋ ದೇವ್ರೇ, ನಂದು ಒಂದು ಜೀವನ ಇಲ್ಲ ಇಲ್ಲ. ಅವಳಿಗಿಂತ ಮೊದಲು ನಾ ಸಾಯ್ಬೇಕು, ನಾ ಸಾಯ್ಬೇಕು. ನಾ ಸಾಯ್ಬೇಕು, ನಾ ಸಾಯ್ಬೇಕು. ಏನ್ರಿ? ಅಯ್ಯೋ, ನನ್ನ ಗಂಡನಿಂದ ನಾನು ದೂರ ಆಗ್ಬಿಟ್ಟು ಮೀನಾಕ್ಷಿ ಇನ್ನೂ ಅಲ್ಲೇ ನಿಂತಿದ್ದೀಯಾ? ಆ ಪುತ್ರನ ಮೋಹ ನಿನಗಿನ್ನೂ ಹೋಗ್ಲಿಲ್ವೇನೆ? ನಿನ್ನ ಗಂಡ ಸತ್ರು ನಿನಗ ಮಗನ ಮುಖ್ಯನೇನೆ ಮೀನಾಕ್ಷಿ. ಮಕ್ಕಳು ವ್ಯಾಮೋಹಕ್ಕೆ ಒಳಗಾಗಿ ಇವತ್ತು ನನ್ನ ಗಂಡನ ದೂರ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, ನನ್ನ ಕಳ್ಕೊಂಡು ವಿಜಯ ಬಾಡನ ಬಾಳೋದಕ್ಕೆ ನಾನ್ ತಯಾರಿಲ್ಲ. ನನಗೆ ನನ್ನ ಗಂಡ ಬೇಕು. ಮೀನಾಕ್ಷಿ ಬಂದ್ಯಾ? ಮೀನಾಕ್ಷಿ ನಾನು ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ರೀ, ಸತ್ರು ಮೀನಾಕ್ಷಿ ಯಾವ ಮಕ್ಕಳು ಯಾರಿಗೂ ಆಗಲ್ಲ ಕಣೆ. ನಿನಗೆ ನಾನು, ನನಗೆ ನೀನು. ಇಲ್ಲೇ ಇರ್ತೀಯಲ್ಲ, ನೀನಿಲ್ಲ ಅಂದ್ರೆ ಖಂಡಿತ ನಾನು ಬದುಕಿರಲ್ಲ ಮೀನಾಕ್ಷಿ, ಖಂಡಿತ.
ಹೇಳು ಮೀನಾಕ್ಷಿ. ಊಟ ಮಾಡಿದ್ರ? ಮೀನಾಕ್ಷಿ, ಮೊನ್ನೆ ಶೀಲ ಅವಳ ಗಂಡ ಬಂದು ತಿನ್ಸೋದಷ್ಟೇ. ಸುಂದರ ಬೇರೆ ಮನಕ್ ಬರ್ತಾ ಇಲ್ಲ ಮೀನಾಕ್ಷಿ. ಹೊಟ್ಟೆ ತುಂಬಾ ಹಸಿತಾನೆ ಮೀನಾಕ್ಷಿ. ನೋಡಿ ಊಟ ತಂದಿದ್ರಿ, ಊಟ ಮಾಡಿ ಅಲ್ರಿ. ಕೊಡು ಮೀನಾಕ್ಷಿ, ನೀನ್ ಮಾಡಿದೀಯಾ? ಆಯ್ತು, ನೀವು ಊಟ ಮಾಡ್ರಿ. ಮೀನಾಕ್ಷಿ, ಏನತ್ತೆ ಅತ್ತೆ ಅನ್ನಿಸ್ಕೊಂಡ್ರೋ ಕತ್ತೆ? ಏನ್ ಮಾಡ್ತಿದ್ದೀರಾ ನೀವು? ಆ ಮನೆಯಲ್ಲಿ ಅನ್ನನ ತಗೊಂಡ್ ಬಂದು ಈ ನಿನ್ ಮುದಿ ಗಂಡನ ತಿನ್ನುತ್ತಿದ್ದೀರ. ಯಾಕತ್ತೆ ಈ ವಯಸ್ಸಲ್ಲೂ ಗಂಡನ್ ಬಿಟ್ಟಿರೋದಕ್ಕಾಗಲ್ವಾ? ನಾನು ಅನ್ಕೊಂಡೆ ಮನೆಯಲ್ಲಿರೋ ಅನ್ನ ಎಲ್ಲೋಗ್ತಿತ್ತು ಅಂತ. ಅಯ್ಯೋ, ಮನೆಯಲ್ಲಿರೋ ಬೆಕ್ಕು ಆಚ್ಕು ಈಚ್ಕು ಓಡಾಡ್ತಿದೆ ಅಂತ ಈಗ ಗೊತ್ತಾಯ್ತು. ಅದ್ ಸರಿ, ಎಷ್ಟು ದಿವಸದಿಂದ ಈ ಕದ್ದು ಮುಚ್ಚೋ ವ್ಯವಹಾರ ನಡೀತಾ ಇದೆ? ಮನೆಯಲ್ಲಿರೋ ಅನ್ನನ ಕದ್ದು ತಗೊಂಡ್ ಬಂದು ನಿಮ್ ಗಂಡನ್ ಕೊಡ್ತಾ ಇದ್ದೀರಾ? ನೋಡಮ್ಮ, ನೀನು ನನಗೆಂತ ಕೊಟ್ಟು ಊಟನ ನಾನು ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ. ನೋಡು, ನೀನು ಬೇಡ, ನೀನು ಮನೇನು ಬೇಡ, ನಿನ್ನ ಸಮಾಸನು ಬೇಡ. ನಾನು ನನ್ನ ಗಂಡನ ಜೊತೆ ಹೊರಟೋಗ್ತೀನಿ. ನನ್ನ ಗಂಡನ ಜೊತೆ ಎಲ್ಲೋಗ್ಬಿಡ್ತೀಯಮ್ಮ? ಇರು, ನಿನ್ನ ಮಗ ಬರೋವರೆಗೂ ಇದ್ದು ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು. ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ಮ ಮಗನಿಗೆ ನಾನು ವಿಷ ಹಾಕ್ತೀನಿ, ಗೊತ್ತಾಯ್ತಾ? ಏನೇ ದೀಪ, ನನ್ನ ದೇವತೆಗೆ ಹೊಡಿತೀಯ? ಹೊಡಿಬೇಡಿ ಮಾವ. ಹಿರಿಯರು ಕಿರಿಯರು ಅನ್ನೋದೇನೆ ನನ್ನ ದೇವತೆಗೆ ಕಾಲ ಹೊಡಿತು. ಎಲ್ಲ ಮನುಷ್ಯರ ರಾಕ್ಷಸರು. ನೀವು ಬರೋದು ಸ್ವಲ್ಪ ತಡ ಆಗಿದ್ರೆ ನಿಮ್ಮಪ್ಪ ನಿಮ್ಮಮ್ಮ ನನ್ನ ಪ್ರಾಣನೇ ತೆಗೆದು ಬಿಡ್ತಾ ಇದ್ರು. ಶೇಖರ, ಮೊದಲು ನಿನ್ನ ಹೆಂಡ್ತಿನ ನಿಮ್ಮ ಅಮ್ಮನಿಗೆ ಹೊಡೆದು ಕಣೆ. ಅದಕ್ಕೆ ರೀತಿ ನೀವು ದನ್ ಕೊಡ್ದು ಬಡಿಯೋದ? ಆ ರೀತಿ ಹೊಡಿಯೋದಕ್ಕೆ ನಿಮ್ ಮನ್ಸಾಗ ಯಾಕೆ ಬಂತು? ಏನು ನೀನ ದೀಪಾವಳಿಗೆ ನಿಮ್ಮಂತ ಮುದಿನೊಬ್ಬಗಳಿಂದ ನಾವು ಇನ್ನು ಏನೇನನ್ನು ಯಾರಿಗೋ ಮುದಿ ಗೋಬಿ ಅಂತ ಇರೋದು? ಅವಳು ನನ್ನ ದೇವರು ಕಣೋ. ನನ್ನ ಗಂಡನಿಗೆ ಮುದಿ ಗೋಬಿ ಅಂತ ಇದ್ದೀರಲ್ಲ, ನನ್ನ ಗಂಡ ಇಟ್ಟಿಗೆ ಅಮ್ಮ, ತಲೆ ಕೆಟ್ಟದ್ದು ನಿಮ್ಗೆ, ನಿನ್ ಗಂಡನ್ಗೆ. ಅದಕ್ಕೆ ಈಗ ಆಗ್ತಿದ್ದೀರಾ ನಮ್ಗೆ ತೊಂದರೆ ಕೊಡ್ಬೇಕು ಅಂತಾನೆ ಇನ್ನು ನೀವು ಜೀವಂತ ಹೋಗಿದ್ದೀರಾ. ನಿಮ್ಮಂತವ್ರು ಬದುಕಿರುವುದಕ್ಕಿಂತ ಸತ್ತ ಎಷ್ಟೋ ನೆಮ್ಮದಿ ಆಗಿರ್ತದೆ. ಹೌದು, ನಾವು ಮೇಲಿದ್ದೀವಿ.